ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಅವಧಿಯಲ್ಲಿ ಸಿಂಧೂ ನಾಗರಿಕತೆಯ ಅಧ್ಯಾಯವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಅದನ್ನೇ ಮುಂದುವರಿಸ್ತಾ ಕಳೆದ ಅವಧಿಯಿಂದ ಮುಂದುವರಿಸ್ಕೊಂಡು ಹೋಗೋಣ. ಕಳೆದ ಅವಧಿಯಲ್ಲಿ ನಾನು ಎಲ್ಲಿ ನಿಲ್ಲಿಸಿದ್ದೆ ಅಂತಂದರೆ, ನಗರ ಯೋಜನೆಯಲ್ಲಿ ಅವರ ರಸ್ತೆಗಳು ಯಾವ ರೀತಿಯಲ್ಲಿ ಇದ್ದು ಹೇಳುವುದನ್ನು ಹೇಳಿ ಅಲ್ಲಿಗೆ ನಿಲ್ಲಿಸಿದ್ದೆ. ಈಗ ಅಲ್ಲಿಂದ ಮುಂದುವರೆದುಕೊಂಡು ಹೋಗೋಣ. ಈ ಭಾಗದಲ್ಲಿ ಅದರ ಮುಂದುವರೆದ ಭಾಗ ಇರ್ತದೆ. ಸೊ ಹರಪ್ಪ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ದ್ವಿತೀಯ ವರ್ಷದ PUCಯ ಇತಿಹಾಸದ 3ನೇ ಅಧ್ಯಾಯವಾಗಿ ಇದು ನಿಮ್ಮಲ್ಲಿದೆ. ನಗರ ಯೋಜನೆಯಲ್ಲಿ ನಾನು ಹಿಂದಿನ ಅವಧಿಯಲ್ಲೇ ಹೇಳಿದ ಹಾಗೆ ಅವರು ತುಂಬ ಮುಂದುವರೆದಂತಹ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದರು. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವ್ಯವಸ್ಥೆ ಅಂತಂದರೆ ಒಂದು ರೀತಿಯಲ್ಲಿ ಅವರ ನಗರ ಯೋಜನೆಯ ಕೇಂದ್ರ ಬಿಂದು ಅಂತ ಇದನ್ನು ನಾವು ಹೆಸರಿಸ್ಬೋದು. ಏನು ಅಂತ ಕೇಳಿದ್ರೆ, ಅದು ಡ್ರೈನೇಜ್ ಸಿಸ್ಟಮ್, ಒಳಚರಂಡಿ ವ್ಯವಸ್ಥೆ. ಅವರ ಕಾಲದ ನಗರ ಯೋಜನೆಯ ಅತ್ಯಂತ ಪ್ರಮುಖವಾದಂಥ ಒಂದು ವ್ಯವಸ್ಥೆ ಅಂದರೆ ಅದು ಒಳಚರಂಡಿ ವ್ಯವಸ್ಥೆ. ಜಗತ್ತಿನ ಸಮಕಾಲೀನ ನಾಗರಿಕತೆಗಳಲ್ಲಿ ಎಲ್ಲೂ ಇರದಂಥ ಒಂದು ಸುವ್ಯವಸ್ಥಿತವಾದಂಥ ಕಲ್ಪನೆ ಅಂತಂದರೆ ನಮ್ಮ ಭಾರತದ ಪ್ರಥಮ ನಾಗರಿಕತೆಯಾದಂತಹ ಸಿಂಧೂ ನಾಗರಿಕತೆ ಅಳವಡಿಸಿಕೊಂಡಿದ್ದ ಈ ಒಳಚರಂಡಿ ವ್ಯವಸ್ಥೆ. ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳಲ್ಲಿ ಎಲ್ಲೂ ಕೂಡ ಇಂಥದ್ದೊಂದು ವ್ಯವಸ್ಥಿತವಾದಂತಹ ಕಲ್ಪನೆ ಇರಲಿಲ್ಲ. ಒಳಚರಂಡಿ ವ್ಯವಸ್ಥೆ ಹೇಳುವಂಥದ್ದು ನೋಡಿ, ಈ ಕಾಲಘಟ್ಟದಲ್ಲಿ ಇಷ್ಟು ಮುಂದುವರೆದುಕೊಂಡಿದ್ದೇವೆ ನಾವು, ವಿಜ್ಞಾನ ತಂತ್ರಜ್ಞಾನದಲ್ಲಿ ಇಷ್ಟು ಮುಂದುವರೆದಿದ್ದೇವೆ ಅಂತ ನಾವು ಹೆಗಲು ತಟ್ಕೊಳ್ತೇವೆ, ನಮ್ಮ ಹೆಗಲನ್ನು ನಾವು ತಟ್ಕೊಳ್ತೇವೆ. ಆದರೆ ನಮ್ಮ ನಗರಗಳಲ್ಲಿ ಇಂದಿಗೂ ಒಳಚರಂಡಿ ವ್ಯವಸ್ಥೆ ಎಷ್ಟು ಸರಿಯಾಗಿದೆ ಹೇಳುವುದನ್ನು ನೀವು ಆಲೋಚನೆ ಮಾಡಬೇಕು. 5000 ವರ್ಷಗಳ ಹಿಂದೆ ಸಿಂಧೂ ನಾಗರಿಕತೆಯ ನಗರ ಯೋಜನೆಯಲ್ಲಿ ಅವರು ಈ ಒಳಚರಂಡಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ರು. ಮಕ್ಕಳೇ, ಒಮ್ಮೆ ವಿಚಾರ ಮಾಡಿ, ಎಷ್ಟು ಮುಂದುವರೆದಂತಹ ಆಲೋಚನೆ ಅವರದ್ದಾಗಿತ್ತು ಅಂತ. ಹೇಗಿತ್ತು ಹಾಗಾದರೆ ಅವರ ಕಾಲದ ಒಳಚರಂಡಿ ವ್ಯವಸ್ಥೆ ಅಂತ ಅಂದರೆ, ಇಟ್ ವಾಸ್ ಅ ಎಕ್ಸಲೆಂಟ್ ಕ್ಲೋಸ್ಡ್ ಡ್ರೈನೇಜ್ ಸಿಸ್ಟಮ್. ಮುಚ್ಚಿದ ಒಳಚರಂಡಿ ವ್ಯವಸ್ಥೆ. ಮುಚ್ಚಿತ್ತು, ಅದು ಓಪನ್ ಆಗಿರಲಿಲ್ಲ, ಚರಂಡಿ ಓಪನ್ ಆಗಿರಲಿಲ್ಲ, ಅದು ಮುಚ್ಚಿದ ಚರಂಡಿ ವ್ಯವಸ್ಥೆ. ಒಳಚರಂಡಿ ಅನ್ನೋದು ಅದಕ್ಕೆ ಒಳಚರಂಡಿ ವ್ಯವಸ್ಥೆ ಅದಾಗಿತ್ತು. ಪ್ರತಿಯೊಂದು ಮನೆಗೂ ಆ ಅನಪೇಕ್ಷಿತ ಉಪಯೋಗಿಸಿದಂತಹ ನೀರು ಕಾಲುವೆಯ ಮೂಲಕ ಆ ಒಳಚರಂಡಿಗೆ, ಮುಖ್ಯ ಒಳಚರಂಡಿಗೆ ತಲುಪುವಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ರು. ಅಂದರೆ ನೋಡಿ, ಪ್ರತಿಯೊಂದು ಮನೆಗೂ ಕೂಡ, ಪ್ರತಿಯೊಂದು ಮನೆಯ ಜನರಿಗೂ ಕೂಡ ಅಂಥದ್ದೊಂದು ಜವಾಬ್ದಾರಿ ಪ್ರಜ್ಞೆ ಇತ್ತು. ಈ ಉಪಯೋಗಿಸಿದಂತಹ ನೀರು ಒಳಚರಂಡಿಗೆ ಹೋಗಿ ಸೇರಬೇಕು ಹೇಳುವಂಥ ಒಂದು ಕಲ್ಪನೆ ಇದ್ದ ಪರಿಣಾಮವಾಗಿ ಅವರು ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಮತ್ತು ಈ ಚರಂಡಿಗಳು ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿದ್ವಂತೆ. ಅಂದರೆ ಈಗ ಉತ್ಖನನದಲ್ಲಿ ನಮಗೆ ಸಿಕ್ಕಂಥ ಆಧಾರಗಳ ಹಿನ್ನೆಲೆಯಲ್ಲಿ ನಾವು ಹೇಳುವುದು, ಈಗ ಪಾಠ ಎಲ್ಲ ಉತ್ಖನನದ ಹಿನ್ನೆಲೆಯಲ್ಲಿ ಹೇಳುವುದೇ. ಇಲ್ಲವಾದರೆ ನಮಗೆ ಯಾವುದೇ ಲಿಖಿತ ಆಧಾರಗಳಿಲ್ಲ. ಉತ್ಖನನದಲ್ಲಿ ಕಂಡುಕೊಂಡಂಥ ಒಂದು ಸತ್ಯಗಳು ಇವೆಲ್ಲ. ಸೊ ಇಟ್ಟಿಗೆಗಳಿಂದ ಅವು ನಿರ್ಮಿಸಲ್ಪಡ್ತಾ ಇತ್ತು. ಮತ್ತು ವಿಶೇಷವಾಗಿ ಅಂತಂದರೆ ನೋಡಿ, ಅದರ ಸ್ವಚ್ಛತೆಗೋಸ್ಕರ ಮತ್ತು ಕಸಕಡ್ಡಿಗಳು ಸಿಕ್ಕಿದ್ರೆ ಅದನ್ನು ತೆರವುಗೊಳಿಸಬೇಕು ಅನ್ನೋ ಕಾರಣಕ್ಕೋಗಿ ಮ್ಯಾನ್ ಹಾಲ್ಸ್ಗಳನ್ನು ಕೂಡ ಇಟ್ಟಿದ್ದರು. ಅಂದರೆ ಮನುಷ್ಯರು ಅದಕ್ಕೆ ಪ್ರವೇಶಿಸಿ ಅದನ್ನು ಸ್ವಚ್ಛಗೊಳಿಸುವಂಥ ಕಾರಣಕ್ಕೋಗಿ ಮ್ಯಾನ್ ಹಾಲ್ಸ್ಗಳನ್ನು ಕೂಡ ಅವರು ಆ ಒಳಚರಂಡಿ ವ್ಯವಸ್ಥೆಗೆ ನಿರ್ಮಾಣ ಮಾಡಿಕೊಂಡಿದ್ದರು. ನೋಡಿ, ಇದು ಬಹಳ ಉನ್ನತವಾದಂತಹ ಗುಣಮಟ್ಟದ ವ್ಯವಸ್ಥೆ ಅಂತ ನಾವು ಹೇಳಲೇಬೇಕು. ಮತ್ತು ಈ ಒಳಚರಂಡಿ ವ್ಯವಸ್ಥೆಯಲ್ಲಿ ನಗರ ಯೋಜನೆಯನ್ನು ನಿರ್ವಹಿಸುವಂಥ ಅಧಿಕಾರಿಗಳು ಇದರುಗಳನ್ನು ಈ ಒಂದು ವ್ಯವಸ್ಥೆಯನ್ನು ಪರಿಶೀಲನೆ ಮಾಡ್ತಾಯಿದ್ರು. ಹಿಂದಿನ ಅವಧಿಯಲ್ಲೇ ನಾನು ಹೇಳಿದ ಹಾಗೆ ಈ ಇಡೀ ನಗರ ಯೋಜನೆಗೆ ಒಂದು
ಪೌರ ನಿರ್ದೇಶನತ್ವ ಇತ್ತು, ಒಂದು ಪೌರಾಡಳಿತ ವ್ಯವಸ್ಥೆ ಇತ್ತು. ಪೌರಾಡಳಿತ ವ್ಯವಸ್ಥೆಗೆ ಒಳಪಟ್ಟು ಈ ಎಲ್ಲ ಯೋಜನೆಗಳನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ದರು. ಹೀಗಾಗಿ ಈ ಸಿಂಧೂ ನಾಗರಿಕತೆಯ ನಗರ ಯೋಜನೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಅತ್ಯಂತ ಪ್ರಧಾನವಾದಂಥ ಒಂದು ಲಕ್ಷಣ ಅಂತ ನಾವು ಹೇಳಲೇಬೇಕು. ಮುಂದಿನದು ಇನ್ನೂ ಒಂದು ಬಹಳ ಪ್ರಸಿದ್ಧವಾದಂಥ ಆ ಕಾಲದ ಒಂದು ಸ್ಮಾರಕ ಅಂತ ಹೇಳ್ತೇವೆ ಇದನ್ನು, ದ ಗ್ರೇಟ್ ಬಾತ್, ಬೃಹತ್ ಈಜುಕೊಳ ಅಥವಾ ಸ್ನಾನಘಟ್ಟ, ಸ್ನಾನಗೃಹ, ದ ಗ್ರೇಟ್ ಬಾತ್. ಬೃಹತ್ ಸ್ನಾನಘಟ್ಟ ಮೊಹೆಂಜೊದಾರೊದಲ್ಲಿ ಉತ್ಖನನದಲ್ಲಿ ಸಿಕ್ಕಿದೆ. ಇದು ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ರೆ, ಮೊಹೆಂಜೊದಾರೋ ನಗರವನ್ನು ಉತ್ಖನನ ಮಾಡುವ ಸಂದರ್ಭದಲ್ಲಿ ಈ ಬೃಹತ್ ಸ್ನಾನಘಟ್ಟವನ್ನು ಪತ್ತೆ ಹಚ್ಚಲಾಯಿತು. ಇದು ಆಯತಾಕಾರದಲ್ಲಿ ಇರುವಂಥ ಒಂದು ಸ್ನಾನಘಟ್ಟ, ಒಂದು ಬೃಹತ್ ಆಕಾರದಲ್ಲಿ ವ್ಯಾಪ್ತಿಯಲ್ಲಿ ಈ ಸ್ನಾನಘಟ್ಟ ನಿರ್ಮಾಣ ಆಗಿತ್ತು. ಇದು ಒಂದು ಈಜುಕೊಳದ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದರು. ಅಂದರೆ ಆ ಆಯತಾಕಾರದ ಆ ಸ್ನಾನಘಟ್ಟದಲ್ಲಿ ಮಧ್ಯದಲ್ಲಿ ಒಂದು ಬೃಹತ್ ಸ್ವಿಮ್ಮಿಂಗ್ ಪೂಲ್, ಈಜುಕೊಳವನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ದರು. ನೋಡಿ, ಆ ಕಾಲದಲ್ಲಿ 5000 ವರ್ಷಗಳ ಹಿಂದೆಯೇ ಅವರಿಗೆ ಇಷ್ಟು ಮುಂದುವರೆದಂಥ ಒಂದು ಜ್ಞಾನ ಅವರದಾಗಿತ್ತು. ಸೊ ಮಧ್ಯಭಾಗದಲ್ಲಿ, ಆಯತಾಕಾರದ ಮಧ್ಯಭಾಗದಲ್ಲಿ ಈ ಈಜುಕೊಳವನ್ನು ನಿರ್ಮಾಣ ಮಾಡಿಕೊಂಡಿದ್ದರು. ಆ ಈಜುಕೊಳಕ್ಕೆ ಇಳಿಯಲು ಸ್ಟೆಪ್ಸ್ಗಳಿದ್ದು, ಮೆಟ್ಟಿಲುಗಳ ವ್ಯವಸ್ಥೆ ಇತ್ತು. ಮತ್ತು ಅಲ್ಲದೆ ಇನ್ನೂ ಒಂದು ವಿಶೇಷ ಅಂತಂದರೆ, ಈ ಬಿಸಿ ನೀರಿನ ಸ್ನಾನಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಂಡಿದ್ರಂತೆ. ಒಮ್ಮೆ ಯೋಚನೆ ಮಾಡಿ, ಎಷ್ಟು ಮುಂದುವರೆದ ಕಲ್ಪನೆ. ಇದರಲ್ಲೇ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯಲ್ಲಿ ಬಿಸಿ ನೀರ, ಹಾಟ್ ವಾಟರ್ ಫೆಸಿಲಿಟಿ, ಬಿಸಿ ನೀರಿನ ಸೌಲಭ್ಯಕ್ಕಾಗಿ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ರು ಹೇಳುವಂಥದ್ದು ನಮಗೆ ಕಂಡು ಬರ್ತದೆ. ಮತ್ತು ಅಲ್ಲಿ ಬೇರೆ ಬೇರೆ ಸ್ಟೆಪ್ಸ್ಗಳನ್ನು, ಗ್ಯಾಲರೀಸ್ಗಳಿದ್ದವು. ಆ ಸ್ನಾನಘಟ್ಟದಲ್ಲೇ ಗ್ಯಾಲರೀಸ್ಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದರು. ಜೊತೆಯಲ್ಲಿ ಆ ಈಜುಕೊಳದ ಅಳತೆಯನ್ನು ಹೇಳಬೇಕು ಅಂತಂದರೆ ನೋಡಿ, 39 ಅಡಿ ಎತ್ತರ, 39 ಫೀಟ್. ಹಾಗೆ 23 ಅಡಿ ಅಗಲ. ಇದನ್ನ ಎತ್ತರ ಅಂತ ಹೇಳುವುದಕ್ಕಿಂತ ಉದ್ದ ಅಂತ ಇಟ್ಕೊಳ್ಳೋಣ ನಾವು. 39 ಅಡಿ ಉದ್ದ, 23 ಅಡಿ ಅಗಲ ಹಾಗೂ 8 ಅಡಿ ಆಳ. ಈ ಸ್ನಾನಗೃಹ ಈ ಒಂದು ಉದ್ದ ಅಗಲ ಆಳದ ರೀತ್ಯದಲ್ಲಿ ಇಷ್ಟು ಉದ್ದ ಅಗಲ ಆಳ ಇತ್ತು. ಈ 39 ಅಡಿ ಉದ್ದ, 23 ಅಡಿ ಅಗಲ, 8 ಅಡಿ ಆಳದ ಈ ಒಂದು ಬೃಹತ್ ಸ್ನಾನಘಟ್ಟದ ಈಜುಕೊಳ ಇತ್ತು ಆ ಕಾಲದಲ್ಲಿ. ಮತ್ತು ಅದರ ಅಂಚಿನಲ್ಲಿ, ಕೊನೆಯ ಭಾಗದಲ್ಲಿ ಒಂದು ಪ್ರತ್ಯೇಕವಾದಂತಹ ಬಾವಿಯನ್ನು ಕೂಡ ಅವರು ನಿರ್ಮಾಣ ಮಾಡಿಕೊಂಡಿದ್ದರಂತೆ. ಈ ಸ್ನಾನಘಟ್ಟದ ಒಂದು ಮೂಲೆಯಲ್ಲಿ, ಕೊನೆಯಲ್ಲಿ ಒಂದು ಬಾವಿಯನ್ನು ಕೂಡ ಅವರು ನಿರ್ಮಾಣ ಮಾಡಿಕೊಂಡಿದ್ರು. ನೋಡು, ನೀರಿನ ವ್ಯವಸ್ಥೆ ಅಚ್ಚುಕಟ್ಟಾಗಿರಬೇಕು, ಯಾವುದೇ ತೊಂದರೆ ತಾಪತ್ರಯಗಳು ಆಗಬಾರ್ದು ಹೇಳುವಂಥ ಒಂದು ಕಲ್ಪನೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥಿತವಾದಂಥ ಒಂದು ತಂತ್ರಜ್ಞಾನವನ್ನು ಅವರು ಅಳವಡಿಸಿಕೊಂಡಿದ್ದರು. ಮತ್ತು ಇದರ ಅನಪೇಕ್ಷಿತ ನೀರು, ಉಪಯೋಗಿಸಿದಂತಹ ನೀರು ಹೊರಗಡೆ ಹೋಗಲಿಕ್ಕೆ ಕಾಲುವೆ ಮೂಲಕ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ದರು. ಅದು ಆಮೇಲೆ ಒಂದು ಹ್ಯೂಜ್ ಡ್ರೈನ್ಗೆ ಹೋಗಿ ಸೇರಿಕೊಳ್ತಾ ಇತ್ತು. ಅನಪೇಕ್ಷಿತ ಉಪಯೋಗಿಸಲ್ಪಟ್ಟಂತಹ ನೀರು ಕೊನೆಗೆ ಅದು ಕಾಲುವೆಗೆ ಹೋಗಿ, ಕಾಲುವೆ ಮೂಲಕವಾಗಿ ಡ್ರೈನ್ಗೆ ಹೋಗಿ ಸೇರಿಕೊಳ್ತಾ ಇತ್ತು. ಹೀಗಾಗಿ ಈ ಬೃಹತ್ ಸ್ನಾನಗೃಹದ ಸುತ್ತಲೂ ಗೋಡೆಗಳಿದ್ವು. ಅದು ನೋಡಿ, 8 ಅಡಿ ಎತ್ತರದ ಗೋಡೆಗಳನ್ನು ಕೂಡ ಅವರು ನಿರ್ಮಾಣ ಮಾಡಿಕೊಂಡಿದ್ರಂತೆ. ಇದರ ಈಜುಕೊಳದ ಸುತ್ತಲೂ 8 ಅಡಿ ಎತ್ತರದ ಗೋಡೆಗಳನ್ನು ಕೂಡ ಅವರು ನಿರ್ಮಾಣ ಮಾಡಿಕೊಂಡಿದ್ರು. ಈಗ ನಾವು ಅಧ್ಯಯನ ಮಾಡ್ತಾ ಇರುವಂಥ ಈಜುಕೊಳ, ಬೃಹತ್ ಸ್ನಾನಘಟ್ಟ ಎಲ್ಲ ಇತ್ತೀಚಿನದಲ್ಲ ವಿದ್ಯಾರ್ಥಿಗಳೇ.
5,000 ವರ್ಷಗಳ ಹಿಂದೆ ನಮ್ಮ ನಾಗರಿಕತೆಯ ಜನರು ನಿರ್ಮಾಣ ಮಾಡಿಕೊಂಡಂಥ ಒಂದು ತಂತ್ರಜ್ಞಾನ ಈ ಒಳಚರಂಡಿ ವ್ಯವಸ್ಥೆ ಮತ್ತು ಬೃಹತ್ ಸ್ನಾನಘಟ್ಟ ಇವೆಲ್ಲ. ಈ ಬೃಹತ್ ಸ್ನಾನಘಟ್ಟದ ಬಗ್ಗೆ ಪ್ರತ್ಯೇಕವಾಗಿ ಪ್ರಶ್ನೆ ಒಂದು 5 ಮಾರ್ಕ್ಸಿಗೆ ಕೇಳುವ ಸಾಧ್ಯತೆಗಳಿರ್ತವೆ. ಆಗ ನೀವು ಇದನ್ನೆಲ್ಲ ಬರೀಬೇಕು. ಬೃಹತ್ ಸ್ನಾನಘಟ್ಟ ಎಲ್ಲಿ ಸಿಕ್ಕಿತು ಮತ್ತು ಅದರ ಆಕಾರ ಅಲ್ಲಿ ಏನೇನಿತ್ತು, ಅದರ ಅಗಲ, ಉದ್ದ, ಅಗಲ ಮತ್ತು ಆಳ ಇವೆಲ್ಲವನ್ನು ಇಟ್ಟು ಇದು ಒಂದು ವಿಶೇಷವಾದಂತಹ ಲಕ್ಷಣ, ಈ ನಾಗರಿಕತೆಯ ವಿಶೇಷವಾದಂತಹ ಲಕ್ಷಣ ಎಂಬ ವಿವರಗಳನ್ನು ನೀವು ನೀಡಬೇಕಾಗುತ್ತದೆ. ಇವು ಬೃಹತ್ ಸ್ನಾನಘಟ್ಟದ ಬಗ್ಗಿನ ಮಾಹಿತಿ. ಆದರೆ ಆ ನಂತರದಲ್ಲಿ ಮತ್ತೂ ಒಂದು ಪ್ರಮುಖವಾದಂತಹ ಲಕ್ಷಣ ಅಂತಂದರೆ, ಈ ನಾಗರಿಕತೆಯ ಮತ್ತೂ ಒಂದು ಲಕ್ಷಣ ಅಂತಂದರೆ ಉಗ್ರಾಣ ವ್ಯವಸ್ಥೆ, ಗ್ರ್ಯಾನರೀಸ್. ಗ್ರೇಟ್ ಗ್ರ್ಯಾನರೀಸ್ ಅಂತ ಹೇಳ್ತೇವೆ ನಾವು. ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಿಕ್ಕೆ ಅವರು ಈ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು, ಉಗ್ರಾಣ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಅಂದರೆ ಪ್ರತ್ಯೇಕವಾದಂಥ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಟುಕೊಳ್ಳುವಂತಹ ಒಂದು ಕಲ್ಪನೆಯ ಅಡಿಯಲ್ಲಿ ಈ ವ್ಯವಸ್ಥೆಯನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ರು. ಇದು ಈ ಕಾಲದ ಮತ್ತೊಂದು ವಿಶೇಷವಾದಂತಹ ಲಕ್ಷಣ. ಈ ಗ್ರ್ಯಾನರಿ ವಿಶೇಷವಾಗಿ ನಮಗೆ ಹರಪ್ಪ ನಗರದಲ್ಲಿ ಕಂಡುಬಂದಿದೆ. ಹರಪ್ಪ ನಗರದ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಈ ಗ್ರೇಟ್ ಗ್ರ್ಯಾನರಿ ನಮಗೆ ಕಂಡುಬಂತು. ಅದರ ಒಂದು ಅಳತೆಯ ಬಗ್ಗೆ ಹೇಳುವುದಾದರೆ 45.71 ಮೀಟರ್ ಉದ್ದ. ನೋಡಿ, 45.71 ಮೀಟರ್ ಉದ್ದ ಉಗ್ರಾಣದ್ದು, ಗ್ರ್ಯಾನರಿದು. ಆಮೇಲೆ 15.23 ಅಡಿ ಅಗಲ. ಮೀಟರ್ ಅಗಲ, 15.23 ಮೀಟರ್ ಅಗಲದಲ್ಲಿ ಈ ಗ್ರ್ಯಾನರಿಯನ್ನು ಕಾಣಬಹುದು. ಮುಖ್ಯವಾಗಿ ಈ ಮೊಹೆಂಜೊದಾರೊದಲ್ಲೂ ಕೂಡ ಇದೇ ಅಳತೆಯ ಒಂದು ಗ್ರ್ಯಾನರಿ ಕಂಡು ಬಂದಿದೆ. ಇಷ್ಟೇ ಅಳತೆಯ ಒಂದು ಗ್ರ್ಯಾನರಿ ಮೊಹೆಂಜೊದಾರೊದಲ್ಲೂ ಕೂಡ ಕಂಡುಬಂದೆ. ಇದನ್ನು ಹೊರತುಪಡಿಸಿ, ಈ ಅಳತೆಯನ್ನು ಹೊರತುಪಡಿಸಿ ಇದಕ್ಕೂ ಬೃಹತ್ ಉಗ್ರಾಣ ಮತ್ತೆ ಹರಪ್ಪದಲ್ಲಿ ಉತ್ಖನನದಲ್ಲಿ ಕಂಡುಬಂತು. ಮೊದಲನೇ ಸಂದರ್ಭದ ಉತ್ಖನನದಲ್ಲಿ ಹರಪ್ಪದಲ್ಲೂ ಒಂದು ಉಗ್ರಾಣ, ಹಾಗೆ ಮೊಹೆಂಜೊದಾರೊದಲ್ಲೂ ಕಂಡುಬಂತು. ಹರಪ್ಪದಲ್ಲಿ ಈ ಅಳತೆಯನ್ನು ಮೀರಿದ ಇದಕ್ಕೂ ಬೃಹತ್ತಾದಂತಹ ಒಂದು ಉಗ್ರಾಣ ಹರಪ್ಪದಲ್ಲಿ ಕಂಡುಬಂದಿದೆ. ಹರಪ್ಪದಲ್ಲಿ ಸುಮಾರು 6 ಗ್ರ್ಯಾನರೀಸ್ಗಳು ಉತ್ಖನನದಲ್ಲಿ ದೊರಕಿವೆ. ಎಷ್ಟು? 6. ಹರಪ್ಪದಲ್ಲಿ 6 ಗ್ರ್ಯಾನರೀಸ್ಗಳು ಹರಪ್ಪ ನಗರದಲ್ಲೇ ಸಿಕ್ಕಿದೆ. ಹೀಗಾಗಿ ಮೊಹೆಂಜೊದಾರೋ ಅಂದ ತಕ್ಷಣ ಬೃಹತ್ ಸ್ನಾನಘಟ್ಟ ನೆನಪಾಗಬೇಕು ನಿಮಗೆ. ಈ ಉಗ್ರಾಣ ವ್ಯವಸ್ಥೆ ಅಥವಾ ಗ್ರ್ಯಾನರಿ ಅಂದ ತಕ್ಷಣ ನಿಮಗೆ ಹರಪ್ಪ ನಗರ ನೆನಪಾಗಬೇಕು. ಇದು ಬಹಳ ಮುಖ್ಯವಾಗಿ ಅಂತಂದರೆ, ಈ ಹರಪ್ಪ ಕಾಲಿಬಂಗಾನನ್ನು ಹೊರತುಪಡಿಸಿ, ಹರಪ್ಪ ಮತ್ತು ಮೊಹೆಂಜೊದಾರೋವನ್ನು ಹೊರತುಪಡಿಸಿ ಈ ಕಾಲಿಬಂಗಾನದ ಪ್ರದೇಶದಲ್ಲೂ ಕೂಡ ಈ ರೀತಿಯ ಕೆಲವು ಗ್ರ್ಯಾನರಿ ಮಾದರಿಯ ಕುರುಹುಗಳು ಕಂಡುಬಂದಿದೆ. ಇದನ್ನು ನಾನು ಆರಂಭದಲ್ಲೇ ಹೇಳಿದ ಹಾಗೆ ಇದರ ಉದ್ದೇಶ ಏನು, ಇದರ ನಿರ್ಮಾಣದ ಹಿಂದಿನ ಉದ್ದೇಶ ಏನು ಅಂತಂದರೆ, ಅವರು ಬೆಳೆದಂತಹ ಉತ್ಪನ್ನಗಳನ್ನು, ಧಾನ್ಯದ ಉತ್ಪನ್ನಗಳನ್ನು ಇವುಗಳಲ್ಲಿ ಅವರು ಸಂಗ್ರಹ ಮಾಡಿಟ್ಕೊಳ್ತಾ ಇದ್ದರು. ಹಾಗೆಯೇ ಇದರಿಂದ ನಮಗೆ ಒಂದು ಅಂಶ ತಿಳಿದು ಬರ್ತದೆ ಅಂದರೆ, ನಮ್ಮ ತಾರ್ಕಿಕ ಯೋಚನೆಯನ್ನು ಮಾಡಬಹುದು ನಾವು. ಅಂದರೆ ರೆವಿನ್ಯೂವನ್ನು ಕಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಈ ಧಾನ್ಯಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಿರಬಹುದು, ಕಂದಾಯವನ್ನು ಧಾನ್ಯದ ರೂಪದಲ್ಲಿ ಸಂಗ್ರಹ ಮಾಡ್ತಾ ಇರಬಹುದು. ಹೀಗಾಗಿ ಇಂಥವನ್ನೆಲ್ಲ ಅವರು ಎಮರ್ಜೆನ್ಸಿ ಟೈಮಿಗೆ ಬೇಕಾಗ್ತದೆ, ಅಂದರೆ ತುಂಬ ಅನಿವಾರ್ಯ ಸ್ಥಿತಿಗಳಲ್ಲಿ ಉಪಯೋಗಕ್ಕೆ ಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ಕೂಡ ಈ ರೀತಿಯ ವ್ಯವಸ್ಥೆಗಳನ್ನು ಅವರು ಮಾಡಿಟ್ಕೊಂಡಿರಲೂಬಹುದು. ಇದು ನಾವು ಇದನ್ನು ತಾರ್ಕಿಕ ಯೋಚನೆಯನ್ನು ಮಾಡಬಹುದು, ಈ ರೀತಿಯಲ್ಲಿ ಇರಬಹುದು ಅಂತ. ಸೊ ಇವು ಗ್ರ್ಯಾನರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಾದರೆ, ಇನ್ನು ನೆಕ್ಸ್ಟು ಬಿಲ್ಡಿಂಗ್ಸ್ಗಳಿಗೆ ನೋಡೋಣ. ಬಿಲ್ಡಿಂಗ್ಸ್, ಕಟ್ಟಡಗಳು ಈ ನಗರ ಯೋಜನೆಯ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂತಂದರೆ,
ಹರಪ್ಪ ಸಂಸ್ಕೃತಿಯ ಕಟ್ಟಡಗಳು ಹೇಗಿದ್ದವು, ಗೃಹಗಳು, ಮನೆಗಳು. ನೋಡಿ, ಅವರಿಗೆ ಈ ಎಲ್ಲ ತಂತ್ರಜ್ಞಾನಗಳ ಅರಿವಿತ್ತು ಅಂತ ನಮಗೆ ತಿಳಿದು ಬರ್ತದೆ ಇದರಿಂದೆಲ್ಲ. ಇವೆಲ್ಲ ನಮಗೆ ಹೇಗೆ ಗೊತ್ತಾಯಿತು? ಉತ್ಖನನದಿಂದ. ಉತ್ಖನನದ ಪ್ರಾಮುಖ್ಯತೆಯನ್ನು ಒಮ್ಮೆ ಯೋಚನೆ ಮಾಡಿ ಮಕ್ಕಳೇ. ಉತ್ಖನನ ಹೇಳುವಂಥ ಒಂದು ತಂತ್ರಜ್ಞಾನ ನಮ್ಮಲ್ಲಿ ಇರದೆ ಹೋದರೆ ಇವೆಲ್ಲ ಬೆಳಕಿಗೆ ಬರ್ತಾನೇ ಇರಲಿಲ್ಲ. ಉತ್ಖನನದಲ್ಲಿ ಹಾರಿಜಾಂಟಲ್ ಎಕ್ಸ್ಕವೇಷನ್ ಮತ್ತು ವರ್ಟಿಕಲ್ ಎಕ್ಸ್ಕವೇಷನ್ ಅಂತ ಇರುತ್ತಲ್ಲ, ಅದರಲ್ಲಿ ಆ ಒಂದು ಮಾದರಿಯ ಉತ್ಖನನದಿಂದ ನಮಗೆ ಈ ಹರಪ್ಪ ಸಂಸ್ಕೃತಿಯ ಅಧ್ಯಯನ ತುಂಬ ಅನುಕೂಲಕರವಾಗ್ತದೆ. ಹೀಗಾಗಿ ಪೀಪಲ್ ಆಫ್ ಇಂಡಸ್ ವ್ಯಾಲಿ ಬಿಲ್ಟ್ ಹೌಸಸ್ ಆ್ಯಂಡ್ ಅದರ್ ಬಿಲ್ಡಿಂಗ್ಸ್. ಅವರು ಇನ್ನಿತರ ಮಾದರಿಯ ಕಟ್ಟಡಗಳನ್ನು ಮತ್ತು ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದರು. ಈ ನಮ್ಮ ಇಂಡಸ್ ಪೀಪಲ್, ನಮ್ಮ ಸಿಂಧೂ ನಾಗರಿಕತೆ ಜನರು ಇದನ್ನು ಬಹಳ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿಕೊಳ್ತಾ ಇದ್ರು. ನೋಡಿ, ದ ಬಿಲ್ಟ್ ಟೆರೇಸ್ಡ್ ಹೌಸಸ್ ಆಫ್ ಬರ್ನ್ಡ್ ಬ್ರಿಕ್ಸ್. ನೋಡಿ, ಸಾಮಾನ್ಯ ಒಂದು ಅಂತಸ್ತಿನ ಮನೆಗಳನ್ನು ಕಟ್ಕೊಳ್ತಾ ಇರಲಿಲ್ಲ. ಟೆರೇಸ್ಡ್ ಹೌಸಸ್ ಆಫ್ ಬರ್ನ್ಡ್ ಬ್ರಿಕ್ಸ್. ಟೆರೇಸ್ಡ್ ಹೌಸಸ್ ಅಂದರೆ ಒಂದಕ್ಕಿಂತ ಹೆಚ್ಚು ಅಂತಸ್ತಿನ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ರು. ಟೆರೇಸ್ಡ್ ಹೌಸಸ್ ಯಾವುದರಿಂದ ನಿರ್ಮಾಣ ಮಾಡಿಕೊಳ್ತಾ ಇದ್ರು? ಬರ್ನ್ಡ್ ಬ್ರಿಕ್ಸ್, ಸುಟ್ಟ ಇಟ್ಟಿಗೆಯಿಂದ ಇದನ್ನು ಅವರು ನಿರ್ಮಾಣ ಮಾಡಿಕೊಳ್ತಾ ಇದ್ರು. ಮತ್ತು ಎವ್ರಿ ಹೌಸ್ ಹ್ಯಾಡ್ 2 or more ರೂಮ್ಸ್. ನೋಡಿ, ಮನೆಯ ಲಕ್ಷಣ ಯಾವ ರೀತಿಯ ಮನೆಗಳು ಅವರು ನಿರ್ಮಾಣ ಮಾಡಿಕೊಳ್ತಿದ್ರು? ಪ್ರತಿ ಮನೆಯು 2 ಅಥವಾ 2ಕ್ಕಿಂತ ಹೆಚ್ಚು ಕೋಣೆಗಳನ್ನು ಹೊಂದಿರ್ತಾ ಇದ್ವು. ಹಾಗೆ ಪ್ರತಿ ಮನೆಯಲ್ಲೂ ಈ ಸಂಗ್ರಹಕ್ಕೆ ಧಾನ್ಯ ಅಥವಾ ಇನ್ನಿತರ ವಸ್ತುಗಳನ್ನು ಇಟ್ಟುಕೊಳ್ಳಿಕ್ಕೆ ಒಂದು ಪ್ರತ್ಯೇಕವಾದಂತಹ ಕೋಣೆಯನ್ನು ಅವರು ಇಟ್ಟಿಡ್ತಾ ಇದ್ದರು. ಹಾಗೂ ಪಿಲ್ಲರ್ಡ್ ಹಾಲ್ಸ್, ಮನೆಯಲ್ಲಿ ಏನೇನು ಹೇಗೆ ಇರ್ತಾ ಇತ್ತು ಅಂದರೆ ಪಿಲ್ಲರ್ಡ್ ಹಾಲ್ಸ್. ಅವರ ಭವನಗಳು, ಮನೆಯ ಒಳಗಿನ ಕೋಣೆಗಳೆಲ್ಲ ಪಿಲ್ಲರ್ಡ್ ಹಾಲ್ಸ್, ಕಂಬದಿಂದ ನಿರ್ಮಿಸಲ್ಪಟ್ಟಂಥ ಹಾಲ್ಗಳನ್ನು ಕಟ್ಕೊಳ್ತಾ ಇದ್ರು. ಪ್ರತ್ಯೇಕವಾದಂಥ ಬಾತ್ರೂಮ್ಸ್ಗಳಿರ್ತಾ ಇದ್ವು. ಹಾಗೆ ಅಡಿಗೆ ಕೋಣೆ ಪ್ರತ್ಯೇಕ ಇರ್ತಾ ಇತ್ತು. ಮತ್ತು ಪ್ರತಿ ಮನೆಯಲ್ಲೂ ಬಾವಿಗಳಿರ್ತಾ ಇದ್ವು. ಇದು ಒಂದು ಗಮನಿಸಬೇಕಾದಂಥ ಅಂಶ. ಪ್ರತಿ ಮನೆಯಲ್ಲೂ ಬಾವಿಗಳಿರ್ತಾ ಇದ್ವು. ಸಿಂಧೂ ನಾಗರಿಕತೆಯ ಪ್ರತಿ ಮನೆಯಲ್ಲೂ ಬಾವಿಗಳಿರ್ತಾ ಇದ್ವು. ಜೊತೆಯಲ್ಲಿ ಒಂದು ಮನೆ ಅಥವಾ ಕಟ್ಟಡ ಅಂತಲೂ ಹೇಳ್ಬೋದು ನಾವು, ವಿಶೇಷವಾಗಿ ಕಂಡು ಬಂದಿದೆ ಇದು ಉತ್ಖನನದ ಸಂದರ್ಭದಲ್ಲಿ. ಅದರ ವರ್ಣನೆಯನ್ನು ನಾವು ನೋಡುವುದಾದರೆ ಬಿಗ್ಗೆಸ್ಟ್ ಹಾಲ್, ಅದು ದೊಡ್ಡ ಭವನ ಆಗಿತ್ತು. ಅದು ಎಷ್ಟಿತ್ತು ಅಂತ ಕೇಳಿದ್ರೆ 80 ಅಡಿ ಉದ್ದ ಮತ್ತು 80 ಅಡಿ ಅಗಲ. ನೋಡಿ, ಈಗ ನಾವು ಸಭಾಭವನ ಅಂತ ಹೇಳ್ತೇವಲ್ಲ, ಆ ರೀತಿಯ ಮಾದರಿಯ ಒಂದು ಕಟ್ಟಡದ ಅವಶೇಷ ಉತ್ಖನನದಲ್ಲಿ ಸಿಕ್ಕಿದೆ ನಮಗೆ. ಅಲ್ಲಿ ಆ ಸಂಸ್ಕೃತಿಯಲ್ಲಿ ಎಷ್ಟಿದೆ? ಅದು 80 ಅಡಿ ಉದ್ದ, 80 ಅಡಿ ಅಗಲ. ಈ ಒಂದು ಅಳತೆಯಲ್ಲಿ ಒಂದು ದೊಡ್ಡ ವಿಶಾಲವಾದಂತಹ ಒಂದು ಕಟ್ಟಡ ಉತ್ಖನನದಲ್ಲಿ ಸಿಕ್ಕಿದೆ. ಇದನ್ನು ಸಂಶೋಧಕರು ಇದು ಏನಿರಬಹುದು ಅಂತ ಯೋಚನೆ ಮಾಡಿದಾಗ ಅವರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಕೆಲವರು ಇದನ್ನು ಅರಮನೆ ಅಂತ ಅಂದರು. ಅರಮನೆ ಆಗಿರಬಹುದು ಇದು ಅಂತ ಹೇಳ್ತಾರೆ. ಮತ್ತು ಇದೊಂದು ದೇವಾಲಯದ ಒಂದು ಕುರುಹು ಆಗಿರ್ಬೋದು ಅಂತಲೂ ಕೆಲವರು ಹೇಳಿದ್ರು. ದೇವಾಲಯದ ಕಲ್ಪನೆ ಏನು ಸ್ಪಷ್ಟವಾಗಿ ಸಿಗುವುದಿಲ್ಲ ನಮಗೆ ಸಿಂಧೂ ನಾಗರಿಕತೆಯ ಸಂಸ್ಕೃತಿಯಲ್ಲಿ. ಆದರೆ ಸಂಶೋಧಕರು ಅಭಿಪ್ರಾಯ ಪಡ್ತಾರೆ, ಈ ಕಟ್ಟಡದ ಅವಶೇಷದಿಂದಾಗಿ ಇದು ದೇವಾಲಯ ಇರಬಹುದು, ಅಥವಾ ಇದು ಅರಮನೆ ಇರ್ಬೋದು. ರಾಜ ಅಥವಾ ಆಡಳಿತದ ಪ್ರಮುಖ ಅಧಿಕಾರಿ ವಾಸ ಮಾಡ್ತಾ ಇದ್ದಂಥ ಒಂದು ಸ್ಥಾನ ಇದಾಗಿರಬಹುದು ಅಂತ ಸಂಶೋಧಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮೀಟಿಂಗ್ ಹಾಲ್ ಇರಬಹುದು, ಇದು ಸಭೆಗಳನ್ನು ನಡೆಸ್ತಾ ಇದ್ದಂಥ ಒಂದು ಸ್ಥಳ ಇದಾಗಿರಬಹುದು ಅಂತ ಕೂಡ ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಮುಖ್ಯವಾಗಿ ವರ್ಕ್ಮ್ಯಾನ್ ಕ್ವಾರ್ಟರ್ಸ್ ಆಲ್ಸೋ ಫೌಂಡ್. ಇದು ಬಹಳ ಮುಖ್ಯವಾದಂತಹ ಸಂಗತಿ. ವರ್ಕ್ಮ್ಯಾನ್ ಕ್ವಾರ್ಟರ್ಸ್, ಕಾರ್ಮಿಕರ ವಸತಿ ಗೃಹಗಳು, ಅವರದ್ದೇ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯಲ್ಲಿ ಕಾರ್ಮಿಕರು ವಾಸ ಮಾಡ್ತಾ ಇದ್ದಂಥ ಕುರುಹುಗಳು ಕೂಡ ಈ ಉತ್ಖನನದಲ್ಲಿ, ಸಿಂಧೂ ನಾಗರಿಕತೆಯ ಉತ್ಖನನದಲ್ಲಿ ಕಂಡು ಬಂದಿದೆ. ಮತ್ತು ದರ್ ವಾಸ್ ಎ ಎಕ್ಸಲೆಂಟ್ ಸಿಸ್ಟಮ್ ಆಫ್ ವಾಟರ್ ಸಪ್ಲೈ. ನೋಡಿ,
ಅವರ ನಗರ ಯೋಜನೆಯಲ್ಲಿ ಎಕ್ಸಲೆಂಟ್ ಸಿಸ್ಟಮ್ ಆಫ್ ವಾಟರ್ ಸಪ್ಲೈ, ನೀರು ಪೂರೈಕೆಯ ಒಂದು ವ್ಯವಸ್ಥಿತವಾದಂತಹ ತಂತ್ರಜ್ಞಾನವನ್ನು ಅವರು ಅಳವಡಿಸ್ಕೊಂಡಿದ್ದರು. ನೀರನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪೂರೈಕೆ ಮಾಡಲಿಕ್ಕೆ ಒಂದು ತಂತ್ರಜ್ಞಾನವನ್ನು ಅವರು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ರು. ಹಾಗೆ ದೆರ್ ವ್ಯಾರ್ ಪಬ್ಲಿಕ್ ವೆಲ್ಸ್ ಅಂದರೆ ಸಾರ್ವಜನಿಕ ಉಪಯೋಗಕ್ಕಾಗಿ ಪ್ರತ್ಯೇಕವಾದಂತಹ ಬಾವಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಮತ್ತು ಆಗಲೇ ಹೇಳಿದ ಹಾಗೆ ಪ್ರತಿಯೊಂದು ಮನೆಗಳಲ್ಲೂ ಪ್ರತ್ಯೇಕವಾದಂತಹ ಬಾವಿಗಳಿರ್ತಾ ಇದ್ವು. ಮತ್ತು ನಿಮಗೆ ಒಂದು ಅಂಕದ ಪ್ರಶ್ನೆಗೆ ಬೀಳ್ಬೋದು, ದೇ ಆಲ್ಸೋ ಬಿಲ್ಟ್ ಎ ಡಾಕ್ಯಾರ್ಡ್ ಅಟ್ ಲೋಥಾಲ್. ಡಾಕ್ಯಾರ್ಡ್ ಅಂದರೆ ಹಡಗುಕಟ್ಟೆ. ಹಡಗುಕಟ್ಟೆ ಎಲ್ಲಿ ಕಂಡು ಬಂದಿದೆ ಸಿಂಧೂ ನಾಗರಿಕತೆಯಲ್ಲಿ ಅಂತ ಕೇಳಿದ್ರೆ ಉತ್ತರ ಏನು? ಲೋಥಾಲ್ ಹೇಳುವಂತಹ ನಗರದಲ್ಲಿ ಡಾಕ್ಯಾರ್ಡ್ ಅಥವಾ ಹಡಗುಕಟ್ಟೆ ಕಂಡು ಬಂದಿದೆ. ಸಂಸ್ಕೃತಿಯಲ್ಲಿ, ಹರಪ್ಪ ಸಂಸ್ಕೃತಿಯಲ್ಲಿ ಕಂಡು ಬಂದಿದೆ. ಅಂದರೆ ಒಟ್ಟಾರೆಯಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಅಂದರೆ ಅವರಿಗೆ ಕಟ್ಟಡ ತಂತ್ರಜ್ಞಾನದ ಒಂದು ವ್ಯವಸ್ಥಿತವಾದ ಕಲ್ಪನೆ ಇತ್ತು. ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಪ್ರತ್ಯೇಕವಾದಂಥ ಬಾವಿಗಳು, ಪ್ರತ್ಯೇಕವಾದಂಥ ಕೋಣೆಗಳು, ಪಿಲ್ಲರ್ಡ್ ಹಾಲ್ಸು ಮತ್ತು ಫ್ಲೋರ್ಸು, ಟೆರೇಸ್ಡ್ ಹೌಸಸ್ಸು, ಇವೆಲ್ಲ ನಮಗೆ ಏನು ತಿಳಿಸ್ತದೆ ಅಂತಂದರೆ ಅವರಿಗೆ ಒಂದು ಒಳ್ಳೆಯ ಜ್ಞಾನ ಇತ್ತು. ಆ ತಂತ್ರಜ್ಞಾನದ, ಗೃಹ ನಿರ್ಮಾಣ ತಂತ್ರಜ್ಞಾನದ ಉತ್ತಮವಾದ ಜ್ಞಾನ ಹರಪ್ಪ ಸಂಸ್ಕೃತಿಯ ಜನರಿಗೆ ಇತ್ತು ಹೇಳುವುದಂತೂ ಇವಿಷ್ಟು ಸಂಗತಿಗಳಿಂದ ನಮಗೆ ಸ್ಪಷ್ಟ ಆಗ್ತದೆ. ಅರ್ಥ ಆಯಿತು ಅನ್ಕೋತೀನಿ. ಇವಿಷ್ಟು ನಗರ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು. ನಾವು ಏನೇನು ನೋಡಿದ್ವಿ? ರಸ್ತೆಗಳು ಹೇಗಿದ್ವು ಅಂತ ನೋಡಿದ್ವಿ, ಹಾಗೆ ಕಟ್ಟಡಗಳು, ಅವರ ಮನೆಗಳು, ಆಮೇಲೆ ಅವರ ಒಳಚರಂಡಿ ವ್ಯವಸ್ಥೆ, ಆ ಕಾಲದ ಒಳಚರಂಡಿ ವ್ಯವಸ್ಥೆ, ಇವೆಲ್ಲವನ್ನು ಕೂಡ ನಾವು ಇದರಲ್ಲಿ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದ್ದೇವೆ. ಇನ್ನು ಸ್ಥಿತಿಗತಿಗಳ ಬಗ್ಗೆ ಹೋಗೋಣ. ಮೊದಲನೇದಾಗಿ ಪೊಲಿಟಿಕಲ್ ಕಂಡೀಷನ್, ಆ ಕಾಲದ ರಾಜಕೀಯ ಸ್ಥಿತಿಗತಿಗಳು. ಯಾವ ರೀತಿಯ ರಾಜಕೀಯ ಸ್ಥಿತಿಗತಿಗಳು ಆ ಕಾಲದಲ್ಲಿ ಇತ್ತು, ಹರಪ್ಪ ಸಂಸ್ಕೃತಿಯ ರಾಜಕೀಯ ಸ್ಥಿತಿಗತಿ ಹೇಗಿತ್ತು ಹೇಳುವುದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಈಗಾಗಲೇ ನಾನು ಹೇಳಿದ ಹಾಗೆ ವಿ ಡೋಂಟ್ ಹ್ಯಾವ್ ಎನಿ ರಿಟನ್ ರೆಕಾರ್ಡ್ಸ್ ಟು ಸ್ಟಡಿ ಅಬೌಟ್ ದ್ಯಾರ್ ಕಲ್ಚರ್, ದ್ಯಾರ್ ಕಂಡೀಷನ್. ಅವರ ಸ್ಥಿತಿಗತಿಗಳು ಮತ್ತು ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಲಿಖಿತ ಆಧಾರಗಳಿಲ್ಲ. ಹಾಗಾದರೆ ಹೇಗೆ ಅಧ್ಯಯನ ಮಾಡುವುದು? ಆ್ಯಸ್ ಯೂಶುವಲ್ ನಮಗೆ ಇರುವುದು ಅದೇ ಮಾರ್ಗ. ಯಾವುದು? ಉತ್ಖನನದಲ್ಲಿ ಕಂಡುಬಂದಂತಹ ಸಂಗತಿಗಳು, ಅದನ್ನು ಆಧಾರವಾಗಿಟ್ಟುಕೊಂಡು ರಾಜಕೀಯ ಸ್ಥಿತಿಗತಿಗಳನ್ನು ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅವುಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಅಲ್ಲಿ ಆಡಳಿತ ವ್ಯವಸ್ಥೆ ಇತ್ತು, ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಇತ್ತು. ಆದರೆ ಇಂಥದ್ದೇ ಹೀಗೆ ಆಡಳಿತ ವ್ಯವಸ್ಥೆ ಇತ್ತು ಅಂತ ಹೇಳುವುದು ಕಷ್ಟ. ಆದರೆ ಇಷ್ಟನ್ನು ಮಾತ್ರ ಹೇಳ್ಬೋದು, ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಇತ್ತು. ಈಗ ನಾವು ಅವರ ನಗರ ಯೋಜನೆಯನ್ನೆಲ್ಲ ಅಧ್ಯಯನ ಮಾಡಿದ್ವಿ. ಇವೆಲ್ಲ ಒಳ್ಳೆಯ ಆಡಳಿತ ಇರದೇ ಹೋದರೆ ಹೀಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇತ್ತಾ? ಇಲ್ಲ ಅಲ್ವಾ? ಹೀಗಾಗಿ ಇಷ್ಟೆಲ್ಲ ಉತ್ತಮವಾದಂಥ ಯೋಜನಾಬದ್ಧವಾದ ವ್ಯವಸ್ಥೆಗಳು ಇದ್ದು ಇದರ ಅರ್ಥ ಏನು? ಒಳ್ಳೆಯ ಆಡಳಿತ ಇತ್ತು ಅಂತಲೇ. ಒಳ್ಳೆಯ ಆಡಳಿತ ವ್ಯವಸ್ಥೆ ಇತ್ತು. ಮತ್ತು ಒಂದು ಬಲಿಷ್ಠವಾದಂತಹ ಆಡಳಿತ ವ್ಯವಸ್ಥೆ ಅದಾಗಿತ್ತು. ಒಳ್ಳೆಯ ಆಡಳಿತಕ್ಕೂ ಬಲಿಷ್ಠ ಆಡಳಿತಕ್ಕೂ ವ್ಯತ್ಯಾಸ ಇದೆ. ಒಳ್ಳೆಯ ಆಡಳಿತದ ಜೊತೆಗೆ ದರ್ ವ್ಯಾರ್ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್, ಒಂದು ಬಲಿಷ್ಠವಾದಂತಹ ಆಡಳಿತ ವ್ಯವಸ್ಥೆಯೂ ಕೂಡ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಜೊತೆಯಲ್ಲಿ ಒಂದು ಯೂನಿಫಾರ್ಮಿಟಿ, ಸಮಾನತೆ ಇತ್ತು. ಆಡಳಿತದಲ್ಲಿ ಒಂದು ಸಮಾನತೆ ಇತ್ತು. ನೋಡಿ, ಇವೆಲ್ಲ ಆ ರಾಜಕೀಯ ಸ್ಥಿತಿಗತಿಗಳ ಲಕ್ಷಣಗಳು. ನೀವೆಲ್ಲ ಸಾಧ್ಯ ಆದರೆ ಪಾಯಿಂಟ್ ಮಾಡ್ತಾ ಹೋಗಬೇಕು. ಉತ್ತಮವಾದ ಆಡಳಿತ ವ್ಯವಸ್ಥೆ ಇತ್ತು, ಅದು ಬಲಿಷ್ಠವಾಗಿತ್ತು, ಸಮಾನತೆಯಿಂದ ಕೂಡಿದ ಆಡಳಿತ ವ್ಯವಸ್ಥೆ ಅದಾಗಿತ್ತು. ಮತ್ತಲ್ಲದೆ ಸ್ಟ್ರಿಕ್ಟ್ ಲಾಸ್, ಕಠಿಣವಾದ ಕಾನೂನುಗಳು. ನಾಲ್ಕನೇ ಲಕ್ಷಣ ಆಡಳಿತ ವ್ಯವಸ್ಥೆಯಲ್ಲಿ ಅಥವಾ ರಾಜಕೀಯ ಸ್ಥಿತಿಗತಿಗಳಲ್ಲಿ ಸ್ಟ್ರಿಕ್ಟ್ ಲಾಸ್, ಕಠಿಣವಾದಂತಹ ಕಾನೂನುಗಳಿದ್ವು. ಮತ್ತು ದೆರ್ ವಾಸ್ ಅ ಯೂನಿಫಾರ್ಮಿಟಿ ಇನ್ ಟೌನ್ ಪ್ಲ್ಯಾನಿಂಗ್, ನಗರ ಯೋಜನೆಯಲ್ಲಿ ಸಮಾನತೆ ಇತ್ತು. ನಗರ ಯೋಜನೆಯಲ್ಲಿ ಆ ಕಾಲದಲ್ಲಿ ಒಂದು ಸಮಾನತೆ ಇತ್ತು.
ಅದರ ಪರಿಣಾಮವಾಗಿಯೇ ಡ್ರೈನೇಜ್, ವಾಟರ್ ಸಪ್ಲೈ, ಮೇಂಟೆನೆನ್ಸ್ ಆಫ್ ಸ್ಟ್ರೀಟ್ಸ್, ನೋಡಿ ಈ ಒಳಚರಂಡಿ ವ್ಯವಸ್ಥೆ, ನೀರಿನ ಪೂರೈಕೆ ಮತ್ತು ಮೇಂಟೆನೆನ್ಸ್ ಆಫ್ ಸ್ಟ್ರೀಟ್, ಈ ರಸ್ತೆಗಳ ನಿರ್ವಹಣೆ, ಕಾರ್ಯನಿರ್ವಹಣೆ ಇವೆಲ್ಲ ಸಾಧ್ಯ ಆಗಿತ್ತು. ಹೇಗೆ ಸಾಧ್ಯ ಆಗಿತ್ತು? ಸಮಾನತೆಯಿಂದ ಕೂಡಿದ ಕಠಿಣವಾದಂತಹ ಒಂದು ಕಾನೂನುಗಳು ಅಲ್ಲಿ ಅಸ್ತಿತ್ವದಲ್ಲಿ ಇದ್ದುದರಿಂದಾಗಿ ಇದು ಸಾಧ್ಯ ಆಗಿತ್ತು. ಮುಖ್ಯವಾಗಿ ಡಾಕ್ಟರ್ ಎಸ್ ರಾವ್, ಫೇಮಸ್ ಹಿಸ್ಟೋರಿಯನ್, ಡಾಕ್ಟರ್ ಎಸ್ ಆರ್ ರಾವ್ ಅವರು ಒಂದಷ್ಟು ಮುಖ್ಯವಾದಂತಹ ಕುರುಹುಗಳನ್ನು ಪತ್ತೆ ಹಚ್ಚಿ ಅದರ ಆಧಾರದ ಮೇಲೆ ಅವರು ರಾಜಕೀಯ ಸ್ಥಿತಿಗತಿಗಳ ಚಿತ್ರಣವನ್ನು ಕೊಡುವ ಪ್ರಯತ್ನ ಮಾಡ್ತಾರೆ. ಏನು ಅಂತಂದರೆ, ಅವರಿಗೆ ಸಿಕ್ಕ ಮುದ್ರೆಗಳ ಆಧಾರದ ಮೇಲೆ, ಸೀಲ್ಸ್, ಆ ಮುದ್ರೆಗಳ ಆಧಾರದ ಮೇಲೆ ಅವರು ಅಭಿಪ್ರಾಯ ಪಡ್ತಾರೆ. ಏನು ಅಂತಂದರೆ, these ancient cities had administrators of various grades. ವೇರಿಯಸ್ ಗ್ರೇಡ್ಸ್ ಅಂದರೆ ಒಂದು ಉತ್ತಮ ಆಡಳಿತ ವ್ಯವಸ್ಥೆಯ ಒಳಗಡೆ ಬೇರೆ ಬೇರೆ ಗ್ರೇಡ್ಸ್ನ ಆಡಳಿತ ಅಧಿಕಾರಿಗಳು ಇದ್ದರೂ ಹೇಳುವುದನ್ನು ಡಾಕ್ಟರ್ ಎಸ್ ಆರ್ ರಾವ್ ಅವರು ಅಭಿಪ್ರಾಯ ಪಡ್ತಾರೆ. ಹೇಗೆ ಅಭಿಪ್ರಾಯಪಟ್ಟರು ಅವರು? ಆನ್ ದಿ ಬೇಸಿಸ್ ಆಫ್ ಸೀಲ್ಸ್, ಮುದ್ರೆಗಳ ಆಧಾರದ ಮೇಲೆ ಅವರು ಈ ಅಭಿಪ್ರಾಯವನ್ನು ಪಡ್ತಾರೆ. ಆಡಳಿತ ಅಧಿಕಾರಿಗಳು ಬೇರೆ ಬೇರೆ ಗ್ರೇಡ್ನ ಆಡಳಿತ ಅಧಿಕಾರಿಗಳು ಆ ಕಾಲದಲ್ಲಿ ಇದ್ದರೂ ಹೇಳುವಂಥ ಅಭಿಪ್ರಾಯವನ್ನು ಡಾಕ್ಟರ್ ಎಸ್ ಆರ್ ರಾವ್ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಒಂದು ಉತ್ತಮವಾದಂಥ ಆಡಳಿತ ವ್ಯವಸ್ಥೆ ಆ ಕಾಲದಲ್ಲಿ, ರಾಜಕೀಯ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಆಮೇಲೆ ಸೋಷಿಯಲ್ ಕಂಡೀಷನ್ನಲ್ಲಿ ಸಾಮಾಜಿಕ ಸ್ಥಿತಿಗತಿಗಳು, ಸಮಾಜ, ಆ ಕಾಲದ ಸಮಾಜದ ಸ್ಥಿತಿಯನ್ನು ಈ ಒಂದು ವಿಭಾಗ ಹೇಳ್ತದೆ. ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ನೀವು ಏನು ತಿಳ್ಕೋಬೇಕು ಅಂತಂದರೆ, ಸಮಾಜದ ಲಕ್ಷಣ, ಆ ಕಾಲದ ಸಮಾಜ ಹೇಗಿತ್ತು, ಈ ಕಾಲದ ಸಮಾಜದ ಅರಿವು ನಮಗಿದೆ. ಯಾಕೆಂತಂದರೆ ನಾವು ಆ ಸಮಾಜದ ಒಂದು ಭಾಗ ಆಗಿದ್ದೇವೆ, ಆ ಸಮಾಜವನ್ನು ನೋಡ್ತಾ ಇದ್ದೇವೆ. ಆ ಕಾಲದ ಸಮಾಜವನ್ನು ನಾವು ನೋಡಿಲ್ಲ, ಆ ಕಾಲದ ಸಮಾಜದ ಭಾಗವೂ ನಾವಲ್ಲ. ಆದರೂ ಆ ಕಾಲದ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಸಿಕ್ಕಂತಹ ಪುರಾವೆಗಳನ್ನು ಆಧರಿಸಿ. ಆಧಾರಗಳು ಇತಿಹಾಸಕ್ಕೆ ಮಹತ್ವ ಅನ್ನೋದು ಇದೇ ಕಾರಣಕ್ಕೆ. ಹಾಗಾದರೆ ಸಿಂಧೂ ನಾಗರಿಕತೆಯ ಸಾಮಾಜಿಕ ಜೀವನ, ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ನೋಡಿ. ಇತಿಹಾಸಕಾರರ ಪ್ರಕಾರ ಆ ಕಾಲದ ಸಮಾಜದಲ್ಲಿ 4 ವಿಭಾಗಗಳಿದ್ದವು, 4 ವಿಭಾಗದ ಜನರು ಇದ್ದರು. ಜನರಲ್ಲೇ, ಸಮುದಾಯದಲ್ಲೇ 4 ವಿಭಾಗಗಳಿದ್ದವು ಅಂತ ಇತಿಹಾಸಕಾರರು ಹೇಳ್ತಾರೆ. ಮೊದಲನೇದಾಗಿ ಲರ್ನ್ಡ್ ಕ್ಲಾಸ್, ಸುಶಿಕ್ಷಿತ ವರ್ಗ. ಸುಶಿಕ್ಷಿತ ವರ್ಗ. ಎರಡನೇದಾಗಿ ವಾರಿಯರ್ಸ್, ರಕ್ಷಕರು ಅಥವಾ ಯೋಧರು. ಮೂರನೇದಾಗಿ ಟ್ರೇಡರ್ಸ್, ವ್ಯಾಪಾರಿಗಳು ಅಥವಾ ವ್ಯಾಪಾರಿ ವರ್ಗ. ನಾಲ್ಕನೇದಾಗಿ ಶ್ರಮಿಕ ವರ್ಗ, ವರ್ಕರ್ಸ್. ಸೊ ಇದು ಆ ಕಾಲದ ಸಮಾಜ. ಈ ಎಲ್ಲ ವರ್ಗಗಳನ್ನು ಒಳಗೊಂಡ ಸಮಾಜ ಅದಾಗಿತ್ತು. ಚಾತುರ್ವರ್ಣ ಪದ್ಧತಿ ಆಮೇಲೆ ಬಂತು. ಚಾತುರ್ವರ್ಣ ಸಿಸ್ಟಮ್ ಅಂತ ಹೇಳ್ತೇವಲ್ಲ, ಅದು ಆಮೇಲೆ ಬಂದದ್ದು. ಅದಕ್ಕೂ ಪೂರ್ವದಲ್ಲೇ ಈ ಚಾತುರ್ವರ್ಣ ಪದ್ಧತಿಗೆ ಪೂರಕ ಎಂಬಂತೆ ನೋಡಿ, ಅದನ್ನೇ ಧ್ವನಿಸುವ ಹಾಗಿದೆ ಇದು ಒಂದು ರೀತಿಯಲ್ಲಿ. ಹೆಸರು ಮಾತ್ರ ಸ್ವಲ್ಪ ಬೇರೆ ಇದೆ. ಆಮೇಲೆ ಸುಶಿಕ್ಷಿತ ವರ್ಗ ಅಂದರೆ ದೋಸ್ ಹೂ ಇನ್ವಾಲ್ವ್ ದೆಮ್ಸೆಲ್ವ್ಸ್ ಇನ್ ಎಜುಕೇಷನಲ್ ಆಕ್ಟಿವಿಟೀಸ್, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ವರ್ಗ ಸುಶಿಕ್ಷಿತ ವರ್ಗ.
ಬೋಧನಾ ವರ್ಗ ಅಂತ ಹೇಳ್ತೇವೆ. ಇನ್ನೊಂದು ರಕ್ಷಣೆಗೆ ಕ್ಷತ್ರಿಯರು ಅಂತ ಹೇಳ್ತೇವೆ ನಾವು. ರಕ್ಷಣೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಈ ಸಮಾಜವನ್ನು ರಕ್ಷಣೆಯನ್ನು ಮಾಡಬೇಕು ಹೇಳುವಂಥ ಗುರುತರವಾದಂತಹ ಜವಾಬ್ದಾರಿಯನ್ನು ಹೊತ್ತಂತಹ ವರ್ಗ ಅದು ಯೋಧರು. ಮೂರನೇದಾಗಿ ವ್ಯಾಪಾರಿಗಳು, ತಮ್ಮನ್ನು ತಾವು ಸಕ್ರಿಯವಾಗಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರು. ನಾಲ್ಕನೇದಾಗಿ ಶ್ರಮಿಕ ವರ್ಗ, ಸದಾಕಾಲ ಶ್ರಮದಲ್ಲಿ ನಿರತರಾಗಿರುವಂಥವರು, ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವ್ರನ್ನ ನಾವು ಶ್ರಮಿಕ ವರ್ಗ ಅಂತ ಹೇಳ್ತೇವೆ. ಸೊ ಈ ರೀತಿಯ 4 ವರ್ಗದ ಜನರು ಸಿಂಧೂ ನಾಗರಿಕತೆಯ ಸಂಸ್ಕೃತಿಯ ಸಮಾಜದ ಒಂದು ಭಾಗವಾಗಿದ್ದರು. 4 ವಿಭಾಗಗಳಲ್ಲಿ ಇದ್ದರು ಅವರು. ಮುಖ್ಯವಾಗಿ ಲರ್ನ್ಡ್ ಕ್ಲಾಸಸ್ಸಲ್ಲಿ ನೋಡಿ ಯಾರ್ಯಾರು ಬರ್ತಾಯಿದ್ರು ಅಂತಂದರೆ ಪ್ರೀಸ್ಟ್ಸ್, ಪುರೋಹಿತರು, ಆಮೇಲೆ ಆಸ್ಟ್ರಾಲಜರ್ಸ್, ಜ್ಯೋತಿಷಿಗಳು, ಮತ್ತು ಖಗೋಳಶಾಸ್ತ್ರಜ್ಞರು ಅಂತಲೂ ಕೂಡ ಹೇಳ್ಬೋದು. ಹಾಗಲ್ಲದೆ ಫಿಸಿಷಿಯನ್ಸ್, ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದವರು. ಸೊ ಇವರು ಈ ಮೊದಲನೇ ವಿಭಾಗವಾದಂತಹ ಸುಶಿಕ್ಷಿತ ವರ್ಗದಲ್ಲಿ ಅವರು ಬರ್ತಾಯಿದ್ರು. ಆಮೇಲೆ ಎರಡನೇ ವರ್ಗದಲ್ಲಿ ಅಂತೂ ಅದು ಕ್ಲಿಯರ್, ದಟ್ ಈಸ್ ಕ್ಲಿಯರ್, ಯೋಧರು, ಕ್ಷತ್ರಿಯರು ಅಂತ ನಾವು ಹೇಳ್ತೇವೆ. ರಕ್ಷಣೆಯಲ್ಲಿ ತೊಡಗಿಸಿಕೊಂಡವರು ಬರ್ತಾಯಿದ್ರು. ಉಳಿದಂತೆ ಎಲ್ಲ ವ್ಯಾಪಾರಿಗಳು, ಶ್ರಮಿಕ ವರ್ಗ, ಕೆಲಸ ಮಾಡುವವರು, ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ಳೋ, ಇವರೆಲ್ಲ ನಂತರದ ಒಂದು ವರ್ಗಗಳಲ್ಲಿ ಬರ್ತಾಯಿದ್ದು. ಇನ್ನು ಅವರ ಆಹಾರ ವ್ಯವಸ್ಥೆ ಹೇಗಿತ್ತು, ಆಹಾರದ ಉತ್ಪನ್ನಗಳು ಯಾವ್ಯಾವುದಾಗಿದ್ದು, ಸಮಾಜದಲ್ಲೇ ಬರುವಂತಹ ಸಂಗತಿಗಳು. ವೀಟ್ ವಾಸ್ ದೇರ್ ಪ್ರಿನ್ಸಿಪಲ್ ಫುಡ್. ಗೋಧಿ ಅವರ ಅತ್ಯಂತ ಪ್ರಮುಖವಾದಂತಹ ಆಹಾರ ಆಗಿತ್ತು. ಗೋಧಿಯನ್ನು ಅವರು ಹೆಚ್ಚಾಗಿ ಬಳಸ್ತಾ ಇದ್ರಂತೆ. ಯಾರೋ ಸಿಂಧೂ ನಾಗರಿಕತೆಯ ಜನರು ಗೋಧಿಯನ್ನು ಹೆಚ್ಚಾಗಿ ಬಳಸ್ತಾ ಇದ್ರು. ಅದರ ಜೊತೆಗೆ ಗೋಧಿ ಮಾತ್ರ ಅಲ್ಲ, ಅದರ ಜೊತೆಗೆ ಇನ್ನಿತರ ಆಹಾರ ಉತ್ಪನ್ನಗಳಾದಂತಹ ಬಾರ್ಲಿ, ಆಮೇಲೆ ಅಕ್ಕಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಅದರ ಜೊತೆಯಲ್ಲಿ ಹಾಲು, ಹಾಲಿನ ಉತ್ಪನ್ನಗಳು, ಮಾಂಸಾಹಾರ, ಫಿಶ್, ಈ ಎಲ್ಲವುಗಳನ್ನು ಅವರು ತಮ್ಮ ಆಹಾರದ ಒಂದು ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ರು, ಅದನ್ನು ಬಳಸ್ತಾ ಇದ್ರು ಅವರು. ದೇ ಯೂಸ್ಡ್ ಕಾಟನ್ ಆ್ಯಂಡ್ ಉಲನ್ ಕ್ಲೋತ್ಸ್. ಬಟ್ಟೆಯ ವಿಷಯಕ್ಕೆ ಬಂದರೆ ಯಾವ ರೀತಿಯ ಬಟ್ಟೆಯನ್ನು ಅವರು ಧರಿಸ್ತಾ ಇದ್ರು ನೋಡಿ. ಕಾಟನ್ ಮತ್ತು ಉಲನ್, ಈ ಎರಡೂ ರೀತಿಯ ಬಟ್ಟೆಯನ್ನು ಅವರು ಧರಿಸ್ತಾ ಇದ್ರಂತೆ. ದರ್ ಡ್ರೆಸ್ಸಸ್ ಇಟ್ ವಾಸ್ ವೆರಿ ಸಿಂಪಲ್. ಬಹಳ ಸರಳವಾದಂತಹ ಉಡುಗೆ ತೊಡುಗೆಗಳನ್ನು ಅವರು ಧರಿಸ್ತಾ ಇದ್ದರು. ಬೋತ್ ಮೆನ್ ಆ್ಯಂಡ್ ವುಮೆನ್ ವೋರ್ ಅಪ್ಪರ್ ಗಾರ್ಮೆಂಟ್ಸ್ ಆ್ಯಂಡ್ ಲೋವರ್ ಗಾರ್ಮೆಂಟ್ಸ್. ಸ್ತ್ರೀ ಮತ್ತು ಪುರುಷರು ಇಬ್ಬರು ಅಪ್ಪರ್ ಗಾರ್ಮೆಂಟ್ ಮತ್ತು ಲೋವರ್ ಗಾರ್ಮೆಂಟ್ಸ್ ಎರಡೂ ರೀತಿಯ ಬಟ್ಟೆಗಳನ್ನು ಅವರು ಧರಿಸ್ತಾ ಇದ್ದರು. ಅದನ್ನು ಶಾಲ್ ಮತ್ತು ಧೋತಿ, ಈ ಪುರುಷರ ವೇಷಕ್ಕೆ ಬಂತಂದರೆ ಶಾಲನ್ನು ಧರಿಸ್ತಾ ಇದ್ದರು, ಧೋತಿಯನ್ನು ಧರಿಸ್ತಾ ಇದ್ದರು. ಮತ್ತು ಅಲ್ಲದೆ ಆಭರಣ ಪ್ರಿಯರಾಗಿದ್ದರಂತೆ ಅವರು. ಹೇಗೆ ಗೊತ್ತಾಯಿತು ಆಭರಣ ಪ್ರಿಯರಾಗಿದ್ದರು ಹೇಳುವುದು ಗೊತ್ತಾಗಿದ್ದು ಹೇಗೆ? ಅಗೇನ್ ನಮಗೆ ಆ ಕಾಲದ ಮೂರ್ತಿಗಳು, ಆಟದ ಸಾಮಾನುಗಳೆಲ್ಲ ಏನು ಸಿಕ್ಕಿದೆಯಲ್ಲ, ಈ ಆಟದ ವಸ್ತುಗಳು, ಆಟದ ಸಾಮಾನುಗಳೆಲ್ಲ ಅದರ ರೂಪ, ಅದರ ಸ್ವರೂಪವನ್ನು ನೋಡಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿನ ಜನರು ಆಭರಣ ಪ್ರಿಯರಾಗಿದ್ದರು. ಆಭರಣಗಳ ದೇ ಲವಿಂಗ್ ಟು ವೇರ್ ಆರ್ನಮೆಂಟ್ಸ್ ಇನ್ ದರ್ ಡೈಲಿ ಲೈಫ್ ಆಲ್ಸೋ. ಅವರು ಪ್ರತಿನಿತ್ಯದ ಜೀವನದಲ್ಲೂ ಕೂಡ ಆಭರಣಗಳನ್ನು ಧರಿಸಲಿಕ್ಕೆ ಇಷ್ಟಪಡ್ತಾ ಇದ್ದರು. ಅಂದರೆ ಅಷ್ಟೊಂದು ಆಭರಣ ಪ್ರಿಯರಾಗಿದ್ದರು ಅವರು. ಬೇರೆ ಬೇರೆ ರೀತಿಯ, ಅದು ಉಂಗುರ ಇರ್ಬೋದು, ಬಳೆ ಇರ್ಬೋದು, ಸರ ಇರ್ಬೋದು, ಆಮೇಲೆ ಕೈಗೆ ಹಾಕ್ಕೊಳ್ಳುವಂಥ ಆ್ಯಂಕ್ಲೆಟ್ಸ್ ಇರ್ಬೋದು, ಈ ಎಲ್ಲ ರೀತಿಯ ವೈವಿಧ್ಯಮಯವಾದಂಥ ಮೂಗುತಿ ಕೂಡ ಇದೆ. ಮೂಗುತಿಯನ್ನು ಕೂಡ ಧರಿಸ್ತಾ ಇದ್ದರು. ಇಯರಿಂಗ್ಸ್, ಕಿವಿಯೋಲೆ, ಮೂಗುತಿ, ಬಳೆ, ರಿಂಗ್ಸ್, ಈ ಎಲ್ಲ ರೀತಿಯ ಆಭರಣಗಳನ್ನು ವಿಶೇಷವಾಗಿ ಸ್ತ್ರೀಯರು ಹೆಚ್ಚು ಧರಿಸ್ತಾ ಇದ್ದರು. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ಸ್ ನೋಡಿ, ಇವೆಲ್ಲ ನಮಗೇನು ತಿಳಿಸ್ಕೊಡ್ತದೆ ಅಂದರೆ ಅವರ ಮುಂದುವರೆದ ಜೀವನ ಪದ್ಧತಿಯನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಹೇರ್ ಸ್ಟೈಲ್ಸ್ಗಳೆಲ್ಲ ನಾವು ಈಗ ನೋಡ್ತೇವೆ, ವಿಶೇಷವಾದ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ಸ್. ಒಂದಷ್ಟು ಹೇರ್ ಸ್ಟೈಲ್ಗಳಿಗೆ ಆಕಾರ ಇರ್ತದೆ, ಒಂದಷ್ಟು ಹೇರ್ ಸ್ಟೈಲ್ಸ್ಗಳಿಗೆ ಆಕಾರವೇ ಇರೋದಿಲ್ಲ. ಅದು ಏನೇ ಇದ್ದರೂ ಕೂಡ ಸೊ ವೈವಿಧ್ಯಮಯವಾದಂಥ ಹೇರ್ ಸ್ಟೈಲ್ಸ್ಗಳನ್ನು ನಾವು ನೋಡ್ತೇವೆ ಈಗ. ಆದರೆ ಈ ಹೇರ್ ಸ್ಟೈಲ್ ಇತಿಹಾಸ ಇತ್ತೀಚಿನದಲ್ಲ,
ಹೇರ್ ಸ್ಟೈಲ್ನ ಇತಿಹಾಸ, ಕೇಶ ವಿನ್ಯಾಸದ ಇತಿಹಾಸ ಅಂತ ತೆಗೆದುಕೊಂಡ್ರೆ 5000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಅದು ಸಿಂಧೂ ನಾಗರಿಕತೆ ಜನರ ಜೀವನ ಶೈಲಿಯಲ್ಲೇ ವೈವಿಧ್ಯಮಯವಾದಂತಹ ಕೇಶ ವಿನ್ಯಾಸ ಇತ್ತು ಹೇಳುವುದು ನಮಗೆ ಅಚ್ಚರಿಗೆ ತರುವಂತಹ ಒಂದು ಸಂಗತಿಯಾಗಿದೆ. ಮುಖ್ಯವಾಗಿ ಆಭರಣಗಳಲ್ಲಿ ಅವರು ಬಂಗಾರ ಮತ್ತು ಬೆಳ್ಳಿಯ ಮತ್ತು ಪ್ರೇಷಿಯಸ್ ಸ್ಟೋನ್ಸ್, ಅಮೂಲ್ಯವಾದಂತಹ ಹರಳುಗಳು ಅಂತ ಹೇಳ್ತೇವೆ, ಇವುಗಳಿಂದ ತಯಾರಿಸಿದ ಆಭರಣಗಳನ್ನು ಧರಿಸ್ತಾ ಇದ್ರು. ನೋಡಿ, ಮತ್ತೆ ಐ ವಿಲ್ ರಿಪೀಟ್, ಬಂಗಾರ, ಪ್ರೇಷಿಯಸ್ ಸ್ಟೋನ್ಸ್, ಅತ್ಯಮೂಲ್ಯವಾದ ಹರಳುಗಳು ಮತ್ತು ಬೆಳ್ಳಿ, ಇವುಗಳ ಆಭರಣಗಳನ್ನು ಅವರು ಧರಿಸ್ತಾ ಇದ್ರು. ಮತ್ತು ಐವರಿ ಕೋಂಬ್ಸ್, ನೋಡಿ ಹೇರ್ ಸ್ಟೈಲ್ಸ್ ಹೇಳಿದೆ ನಾನು, ಹೇರ್ ಸ್ಟೈಲ್ಸಿಗೆ ಏನು ಬೇಕು? ಕೋಂಬ್ಸ್ ಬೇಕಲ್ಲ, ಬಾಚಣಿಗೆ. ಸೊ ಆ ಬಾಚಣಿಗೆಯನ್ನು ಯಾವುದರಿಂದ ತಯಾರು ಮಾಡ್ಕೊಳ್ತಾ ಇದ್ರು? ಈಗ ನಾವು ಪ್ಲಾಸ್ಟಿಕ್ ಫೈಬರ್ಸ್ ಇವೆಲ್ಲ ಬಂದಿದೆಯಲ್ಲ, ಐವರಿ ಮೇಡ್ ಕೋಂಬ್ಸ್, ದಂತದಿಂದ ಮಾಡಿದಂತಹ ಆ ಬಾಚಣಿಗೆಯನ್ನು ಅವರು ಬಳಸ್ತಾ ಇದ್ರು. ಮತ್ತು ಬ್ರೌನ್ಸ್ ಮಿರರ್, ಕಂಚಿನ ಹಿಡಿಕೆಯುಳ್ಳ ಒಂದು ಕನ್ನಡಿಯನ್ನು ಅವರು ಬಳಸ್ತಾ ಇದ್ದರು. ಹಾಗೆ ವೈವಿಧ್ಯಮಯವಾದಂತಹ ಪಾಟ್ರೀಸ್ಗಳು, ಅದಂತೂ ಹೇಳಿದ್ದೇನೆ. ಆ ಪಾಟ್ರಿಗೆ ವೆರೈಟಿ ಆಫ್ ಡಿಸೈನ್ಸ್, ಅದಕ್ಕೆ ಕಲಾ ಪ್ರಜ್ಞೆ ಇತ್ತು ಆ ಜನರಿಗೆ, ಅದಕ್ಕೆ ಅದರ ಮೇಲೆ ವೈವಿಧ್ಯಮಯವಾದಂಥ ಚಿತ್ರಗಳನ್ನೆಲ್ಲ ಬಿಡಿಸ್ತಾ ಇದ್ದರು. ಹೀಗೆ ಜೊತೆಯಲ್ಲಿ ಇನ್ನೂ ನಮಗೆ ತುಂಬ ಅಚ್ಚರಿಯಾಗುವಂಥ ಸಂಗತಿ ಇದೆ. ಇಷ್ಟಕ್ಕೆ ನಿಲ್ಲಿಲ್ಲ ಈ ಅಚ್ಚರಿಯ ಸಂಗತಿಗಳು, ಇನ್ನೂ ಅಚ್ಚರಿಯ ಸಂಗತಿಗಳಿವೆ. ಏನು ಅಂತಂದರೆ ಫೇಸ್ ಕ್ರೀಮ್ಸ್. ನೋಡಿ, ಈಗ ನಾವು ಸಾಕಷ್ಟು ರೀತಿಯ ಫೇಸ್ ಕ್ರೀಮ್ಸ್ಗಳನ್ನು ನೋಡ್ತೇವೆ, ಬಳಸ್ತೇವೆ, ಮುಖ ಚಂದ ಕಾಣಲಿ ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಮತ್ತು ಮುಖದ ಆರೈಕೆಗೋಸ್ಕರ ಅದು ಬೇರೆ ಇದೆ. ಮತ್ತು ಸೊ ಮುಖದ ಆರೈಕೆ, ಮುಖ ಚಂದ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ವೈವಿಧ್ಯಮಯವಾದಂಥ ಫೇಸ್ ಕ್ರೀಮ್ಸ್ಗಳನ್ನು ಬಳಸ್ತೇವಲ್ಲ, ಇದು ಇತ್ತೀಚಿನದಲ್ಲ ಮಕ್ಕಳೇ. ಇದಕ್ಕೆ 5000 ವರ್ಷಗಳ ಇತಿಹಾಸ ಇದೆ ಫೇಸ್ ಕ್ರೀಮ್ಗೆ. ಫೇಸ್ ಕ್ರೀಮನ್ನು ಸಿಂಧೂ ನಾಗರಿಕತೆಯ ಜನರೇ ತಮ್ಮ ನಿತ್ಯದ ಜೀವನದಲ್ಲಿ ಬಳಸ್ತಾ ಇದ್ರು. ಮಾತ್ರ ಅಲ್ಲ, ಇನ್ನೂ ಒಂದು ದೊಡ್ಡ ಅಚ್ಚರಿ ಇದೆ, ಲಿಪ್ಸ್ಟಿಕ್ಸ್ಗಳನ್ನು ಕೂಡ ಬಳಸ್ತಾ ಇದ್ರು ಅವರು. ಲಿಪ್ಸ್ಟಿಕ್ಗಳ ಬಳಕೆ ಕೂಡ ಆ ಕಾಲದಲ್ಲಿ ಇತ್ತು ಅಂತ ಸಂಶೋಧಕರು ಕಂಡು ಹಿಡಿದಿದ್ದಾರೆ. ಕಣ್ಣಿಗೆ ಕಾಡಿಗೆಯನ್ನು ಬಳಸ್ತಾ ಇದ್ರು. ನಯನ ಮನೋಹರ ಶಬ್ದ ನೋಡಿ, ನಯನ ಮನೋಹರವಾಗಿ ಕಾಣಲಿ, ಕಣ್ಣು ಸುಂದರವಾಗಿ ಕಾಣಲಿ ಅನ್ನುವ ಕಾರಣಕ್ಕಾಗಿ ಕಣ್ಣಿಗೆ ಕಾಡಿಗೆಯನ್ನು ಬಳಸ್ತಾರೆ. ಸೊ ಆ ಕಾಲದಲ್ಲೇ 5000 ವರ್ಷಗಳ ಹಿಂದೆ ಕಣ್ಣಿಗೆ ಕಾಡಿಗೆಯನ್ನು ಅವರು ಧರಿಸ್ತಾ ಇದ್ರು, ಉಪಯೋಗಿಸ್ತಾ ಇದ್ರು ಅಂತಂದರೆ ಯು ಜಸ್ಟ್ ಇಮ್ಯಾಜಿನ್ ಅವರು ಎಷ್ಟು ಮುಂದುವರೆದಿದ್ರು, ಎಷ್ಟು ಮುಂದುವರೆದಂಥ ಒಂದು ಕಲ್ಪನೆ ಅವ್ರದ್ದಾಗಿತ್ತು ಹೇಳುವಂಥದ್ದು ನಮಗೆ ಇದರಿಂದ ತಿಳಿದು ಬರುತ್ತದೆ. ಇನ್ನು ಮನೋರಂಜನೆಯ ವಿಷಯಕ್ಕೆ ಬಂದರೆ ಔಟ್ಡೋರ್ ಮತ್ತು ಇಂಡೋರ್ ಎರಡೂ ರೀತಿಯ ಕ್ರೀಡೆಗಳನ್ನು ಅವರು ಅಳವಡಿಸಿಕೊಂಡಿದ್ದರು. ಔಟ್ಡೋರ್ ಮತ್ತು ಇಂಡೋರ್ ಎರಡೂ ರೀತಿಯ ಗೇಮ್ಸ್ಗಳಿದ್ವು. ಅದರಲ್ಲಿ ಮುಖ್ಯವಾಗಿ ಪಗಡೆಯಾಟ, ಬೇಟೆ, ಆಮೇಲೆ ಬುಲ್ ಫೈಟಿಂಗ್, ಗೊತ್ತಾಗುತ್ತೆ ನಿಮಗೆ ಬುಲ್ ಫೈಟಿಂಗ್, ಆಮೇಲೆ ಕೋಳಿ ಕಾಳಗ, ಫಿಶಿಂಗ್ ಕೂಡ ಒಂದು ಮನೋರಂಜನೆಯೇ ಆಗಿತ್ತು ಅವರಿಗೆ, ಮೀನುಗಾರಿಕೆ, ಆಮೇಲೆ ಕ್ಲೇ ಮಾಡಲಿಂಗ್, ವೈವಿಧ್ಯಮಯವಾದಂಥ ಕ್ಲೇ ಮಾಡಲಿಂಗ್ಗಳು. ಸೊ ಇವೆಲ್ಲ ಅವರ, ಆಮೇಲೆ ಚೆಸ್ ಕೂಡ ಇತ್ತು, ಚದುರಂಗದ ಆಟ. ಚದುರಂಗದ ಆಟಕ್ಕೆ ತುಂಬ ವರ್ಷಗಳ ಇತಿಹಾಸ ಇದೆ. ಸೊ ಚೆಸ್ ಕೂಡ ಅವರು ಆಡ್ತಾ ಇದ್ದರು. ಇವೆಲ್ಲ ಅವರ ಮನೋರಂಜನೆಯ ವಿಷಯಗಳಾಯಿತು. ಜೊತೆಯಲ್ಲಿ ಡ್ಯಾನ್ಸ್ ಮತ್ತು ಮ್ಯೂಸಿಕ್, ಸಂಗೀತ ಮತ್ತು ನೃತ್ಯ, ನಮ್ಮ ಜಗತ್ತಿನ ಮನೋರಂಜನೆಯ ಅತ್ಯಂತ ಮೇಲು ಸ್ತರದಲ್ಲಿ ಇರುವಂಥ ಎರಡು ವ್ಯವಸ್ಥೆಗಳು ಅಂತಂದರೆ ಅದು ಸಂಗೀತ ಮತ್ತು ನೃತ್ಯ. ಆ ಸಂಗೀತ ಮತ್ತು ನೃತ್ಯ ಸಿಂಧೂ ನಾಗರಿಕತೆಯ ಜನರಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು ಹೇಳುವ ಸಂಗತಿ ಬೆಳಕಿಗೆ ಬಂದಿದೆ. ಇವಿಷ್ಟು ಪ್ರಮುಖವಾದಂಥ ಸಂಗತಿ ಮನೋರಂಜನೆಗೆ ಸಂಬಂಧಪಟ್ಟು. ಆಮೇಲೆ ಪಾಟರೀಸ್ಗಳನ್ನು, ವೈವಿಧ್ಯಮಯವಾದಂತಹ ಗಡಿಗೆ ಮಡಿಕೆಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಕೂಡ ಅದರ ಮೇಲೆ ಬಿಡಿಸ್ತಾ ಇದ್ದರು. ಮುಖ್ಯವಾಗಿ ಪಿಂಗಾಣಿ ಪಾತ್ರೆಗಳನ್ನು ಬಳಸ್ತಾ ಇದ್ದರು. ಅದು ಸಿಲ್ವರ್, ಬ್ರೋನ್ಸ್ ಅದರ ಬಳಕೆ ಕೂಡ ಇತ್ತು. ಬೆಳ್ಳಿ ಮತ್ತು ಕಂಚಿನ ಪಾತ್ರೆಗಳ ಬಳಕೆ ಮತ್ತು ಪಿಂಗಾಣಿ ಪಾತ್ರೆಗಳನ್ನು ಕೂಡ ಬಳಸ್ತಾ ಇದ್ದರು. ಸಣ್ಣ ಮಕ್ಕಳು ಆಟ ಆಡಲಿಕ್ಕೆ ಆಟಿಕೆಗಳು,
ಬಳಸ್ತಾ ಇದ್ದರು. ಉತ್ಖನನದಲ್ಲಿ ಸಾಕಷ್ಟು ಆಟಿಕೆಗಳು ಕೂಡ ಸಿಕ್ಕಿದೆ, ಆಟಿಕೆಗಳನ್ನು ಬಳಸ್ತಾ ಇದ್ದರು. ಹಾಗೆಯೇ ಅವರ ವೆಪನ್ಸ್, ಆಯುಧಗಳು, ಯಾವ್ಯಾವ ಆಯುಧಗಳನ್ನು ಅವರು ಬಳಸ್ತಾ ಇದ್ದರು ಅಂತ ಕೇಳಿದ್ರೆ, ವೆಪನ್ಸ್ ಲೈಕ್ ಆಕ್ಸಸ್ ಅಂದರೆ ಕೊಡಲಿಗಳು, ಕೈ ಕೊಡಲಿಗಳು, ಆಮೇಲೆ ಭರ್ಚಿ, ಉದ್ದಕ್ಕಿರ್ತದೆ ನೋಡಿ ಭರ್ಚಿ, ಕೊಡಲಿ, ಭರ್ಚಿ, ಆಮೇಲೆ ಡ್ಯಾಗರ್ಸ್ ಅಂದರೆ ಕಠಾರಿಯನ್ನು ಅಂದರೆ ರಕ್ಷಣೆ ಮಾಡಿಕೊಳ್ಳಿಕ್ಕಿರೋದು ವೃತ್ತಾಕಾರದ್ದು, ಸೊ ಕಠಾರಿಯನ್ನು ಬಳಸ್ತಾ ಇದ್ದರು. ಆಮೇಲೆ ಕವಣೆಯನ್ನು ಬಳಸ್ತಾ ಇದ್ದರು. ಆಮೇಲೆ ಬಿಲ್ಲು ಬಾಣ, ಬೋ ಆ್ಯಂಡ್ ಆ್ಯರೋಸ್, ಇವುಗಳನ್ನೆಲ್ಲ, ಸ್ವರ್ಡ್ಸ್ ಅಫ್ಕೋರ್ಸ್, ಕತ್ತಿಗಳನ್ನು, ಖಡ್ಗಗಳನ್ನು ಬಳಸ್ತಾ ಇದ್ದರು. ಇವೆಲ್ಲ ಕಾಪರ್, ತಾಮ್ರದಿಂದ ಮತ್ತು ಕಂಚಿನಿಂದ ತಯಾರಿಸಲ್ಪಟ್ಟಂತಹ ಆಯುಧಗಳನ್ನು ಅವರು ಬಳಸ್ತಾ ಇದ್ದರು. ಈ ರೀತಿಯ ಆಯುಧಗಳನ್ನೆಲ್ಲ ಅವರು ಬಳಸ್ತಾ ಇದ್ದರು. ಮತ್ತು ಶವಗಳನ್ನು ವಿಶೇಷವಾಗಿ ಅವರು ಎರಡೂ ರೀತಿಯಲ್ಲಿ ಒಂದು ಹೂಳ್ತಾ ಇದ್ದರು. ಕೆಲವರು ಹೂಳ್ತಾ ಇದ್ದರೆ ಇನ್ನು ಕೆಲವರು ಸುಡ್ತಾ ಇದ್ದರು. ಈ ಎರಡೂ ರೀತಿಯ ಪದ್ಧತಿಗಳು, ಶವವನ್ನು ಹೂಳುವ ಮತ್ತು ಸುಡುವ ಈ ಎರಡೂ ರೀತಿಯ ಕ್ರಿಮಿಯೇಷನ್ ಆರ್ ಬರಿಯಲ್ ಅಂತ ನಾವು ಹೇಳ್ತೇವೆ, ಈ ಎರಡೂ ರೀತಿಯ ಪದ್ಧತಿಗಳು ಸಿಂಧೂ ನಾಗರಿಕತೆಯಲ್ಲಿ ಅಸ್ತಿತ್ವದಲ್ಲಿದ್ದವು. ನಂತರದ ಸಂಗತಿ ಅಂತಂದರೆ ಇಕನಾಮಿಕ್ ಕಂಡೀಷನ್, ಆರ್ಥಿಕ ಸ್ಥಿತಿಗತಿ. ಆ ಕಾಲದ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು? ಆರ್ಥಿಕ ಸ್ಥಿತಿಗತಿ ಆರ್ಥಿಕತೆ, ಸಿಂಧೂ ನಾಗರಿಕತೆಯ ಆರ್ಥಿಕತೆಯ ಬಗ್ಗೆ ಹೇಳುವುದಾದರೆ, ಕೃಷಿಯೇ ಪ್ರಧಾನವಾದಂಥ ಉದ್ಯೋಗ, ಕೃಷಿ ಪ್ರಧಾನವಾದಂಥ ಸಮಾಜ ಅದಾಗಿತ್ತು. ಅವರ ಇಡೀ ಆರ್ಥಿಕತೆ ಕೃಷಿಯನ್ನು ಅವಲಂಬಿಸಿತ್ತು. ಕೃಷಿಗೆ ಪೂರಕವಾಗಿ ಅದರ ಜೊತೆಯಲ್ಲಿ ಪ್ರಾಣಿಗಳನ್ನು ಸಾಕ್ತಾ ಇದ್ದರು. ಡೈರಿ ಫಾರ್ಮಿಂಗ್ ಇತ್ತು, ಜೊತೆ ಹೈನುಗಾರಿಕೆ ಕೂಡ ಅಸ್ತಿತ್ವದಲ್ಲಿತ್ತು. ಜೊತೆಯಲ್ಲಿ ನೀರಾವರಿ, ಇರಿಗೇಷನ್ ಅಂತ ಏನು ಹೇಳ್ತೇವಲ್ಲ, ನೀರಾವರಿಯನ್ನು ಕೂಡ ಕೃಷಿಗೆ ಪೂರಕವಾಗಿ ವ್ಯವಸ್ಥಿತವಾಗಿ ಅಳವಡಿಸಿಕೊಂಡಿದ್ದರು. ಕೃಷಿ ಪ್ರಧಾನ ವ್ಯವಸ್ಥೆ, ಕೃಷಿ ಪ್ರಧಾನ ಉದ್ಯೋಗ, ಕೃಷಿಯ ಜೊತೆಯಲ್ಲಿ ಪ್ರಾಣಿ ಸಾಕಣೆ, ಹೈನುಗಾರಿಕೆ, ನೀರಾವರಿ ವ್ಯವಸ್ಥೆ ಇತ್ತು. ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಆಹಾರ ಉತ್ಪನ್ನಗಳನ್ನು, ಬೆಳೆಗಳನ್ನು ಬೆಳೀತಾ ಇದ್ದರು. ವಿಶೇಷವಾಗಿ ಗೋಧಿ, ಬಾರ್ಲಿ, ಬಟಾಣಿ, ಆಮೇಲೆ ಎಳ್ಳು, ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು ಮತ್ತು ಹತ್ತಿ ಇವು ಎಲ್ಲವುಗಳನ್ನು ಬೆಳೀತಾ ಇದ್ದರು, ಅವರು ಸ್ವತಃ ಬೆಳೀತಾ ಇದ್ದರು. ಮತ್ತು ಪ್ರಾಣಿಗಳನ್ನು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸಹಾಯಕ್ಕೆ ಇರಲಿ ಅಂತಲೂ ಸಾಕ್ತಾ ಇದ್ದರು. ಜೊತೆಯಲ್ಲಿ ಮಾಂಸದ ಉದ್ದೇಶಕ್ಕಾಗಿ, ಆಹಾರದ ಉದ್ದೇಶಕ್ಕಾಗಿ ಕೂಡ ಅವರು ಸಾಕ್ಕೊಳ್ತಾ ಇದ್ದರು. ಅವರ ಪ್ರಾಣಿ ಸಾಕಣೆಯ ಹಿಂದಿನ ಉದ್ದೇಶ ಎರಡೂ ರೀತಿಯಲ್ಲಿತ್ತು. ವಿಶೇಷವಾಗಿ ಅವರು ಯಾವ್ಯಾವ ಪ್ರಾಣಿಗಳನ್ನು ಸಾಕ್ತಾಯಿದ್ರು ಅಂದರೆ, ಬಫೆಲೋ, ಎಮ್ಮೆಯನ್ನು ಸಾಕ್ತಾಯಿದ್ರು, ದನ, ಎಮ್ಮೆ, ಆಮೇಲೆ ಎತ್ತು, ಆಡು, ಕುರಿ, ಆಮೇಲೆ ಮೇಕೆ, ಹಂದಿ, ಆನೆ, ಒಂಟೆ, ಈ ಎಲ್ಲ ಪ್ರಾಣಿಗಳನ್ನು ಅವರು ಸಾಕ್ತಾಯಿದ್ರು. ಪ್ರಾಣಿ ಸಾಕಣೆಯಲ್ಲಿ ಈ ಎಲ್ಲ ಪ್ರಾಣಿಗಳು ಬರ್ತಾಯಿದ್ವು. ಈ ಎಲ್ಲ ಪ್ರಾಣಿಗಳನ್ನು ಅವರು ಮನೆಗಳಲ್ಲಿ ಸಾಕಿಕೊಳ್ತಾ ಇದ್ದರು. ಎರಡೂ ಉಪಯೋಗಕ್ಕಾಗಲಿ ಅನ್ನೋ ಕಾರಣಕ್ಕಾಗಿ ತಮ್ಮ ಕೃಷಿ ಚಟುವಟಿಕೆಯ ಉಪಯೋಗಕ್ಕೂ ಕೂಡ ಆ ಪ್ರಾಣಿಗಳು ಸಿಗಬೇಕು, ಜೊತೆಯಲ್ಲಿ ಆಹಾರದ ವ್ಯಾಪ್ತಿಗೂ ಅದು ಒಳಪಡಬೇಕು ಹೇಳುವಂಥ ಕಾರಣಕ್ಕೋಸ್ಕರ ಪ್ರಾಣಿಗಳನ್ನು ಸಾಕಿಕೊಳ್ತಾ ಇದ್ದರು. ಹ್ಯಾಂಡಿಕ್ರಾಫ್ಟ್ಸ್ಗಳು ತುಂಬ ಇದ್ವು. ಅವರು ಕೃಷಿಗೆ ಪೂರಕವಾಗಿ ಇನ್ನಿತರ ಉದ್ಯೋಗಗಳನ್ನು ಕೂಡ ಅವರು ಮಾಡ್ತಾಯಿದ್ರು. ಅಂದರೆ ಗುಡಿ ಕೈಗಾರಿಕೆ ಅಂತ ನಾವೇನು ಹೇಳ್ತೇವಲ್ಲ, ಈಗ ಗುಡಿ ಕೈಗಾರಿಕೆ ಕೂಡ ಆ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. ಯಾವ್ಯಾವುದು ಹಾಗಾದರೆ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ಏನೇನು ಮಾಡ್ತಾಯಿದ್ರು ಅವರು? ಒಂದನೇದಾಗಿ ನೂಲುವುದು, ನೂಲುವುದು. ಆಮೇಲೆ ನೇಯ್ಗೆ, ವೀವಿಂಗ್ ಅಂತ ಹೇಳ್ತೇವೆ ನಾವು, ನೇಯ್ಗೆ, ನೂಲುವುದು, ನೇಯ್ಗೆ. ಆಮೇಲೆ ಬಣ್ಣಗಾರಿಕೆ, ಆನಂತರ ಕುಂಬಾರಿಕೆ,
ಮರಗೆಲಸ, ಲೋಹಗೆಲಸ. ಲೋಹಗಾರಿಕೆ. ಸೊ ಈ ಎಲ್ಲ ಕೈಗಾರಿಕೆಗಳ ಅಸ್ತಿತ್ವದಲ್ಲಿದ್ದು ಸಿಂಧೂ ನಾಗರಿಕತೆಯ ಸಮಯದಲ್ಲಿ ಅನ್ನೋದು ತಿಳಿದು ಬರ್ತದೆ. ಮತ್ತು ತೂಕ ಮತ್ತು ಅಳತೆಯ ಜ್ಞಾನ ಪಕ್ವವಾಗಿತ್ತು. ತೂಕ ಮತ್ತು ಅಳತೆ, ವೆಯ್ಟ್ ಆ್ಯಂಡ್ ಮೆಷರ್ ಅಂತ ಹೇಳ್ತೇವೆ ಅವರಿಗೆ. ದೆ ಹ್ಯಾಡ್ ಎ ನಾಲೆಜ್ ಆಫ್ ವೆಯ್ಟ್ ಆ್ಯಂಡ್ ಮೆಷರ್ಸ್. ತೂಕ ಮತ್ತು ಅಳತೆಯ ಜ್ಞಾನ ಇತ್ತು. ಮೊಹೆಂಜೊದಾರದಲ್ಲಿ ಆ ತೂಕ ಮತ್ತು ಅಳತೆಗೆ ಸಂಬಂಧಪಟ್ಟು ಅವರು ಉಪಯೋಗಿಸ್ತಾ ಇದ್ದಂಥ ಒಂದು ಯಂತ್ರವೇ, ಒಂದು ತಂತ್ರಜ್ಞಾನವೇ ಉತ್ಖನನದಲ್ಲಿ ದೊರಕಿದೆ. ಎಲ್ಲಿ? ಮೊಹೆಂಜೊದಾರದಲ್ಲಿ ತೂಕ ಮತ್ತು ಅಳತೆಯ ಒಂದು ತಂತ್ರಜ್ಞಾನ ಕಂಡುಬಂದಿದೆ, ಸಂಶೋಧನೆಯ ಸಂದರ್ಭದಲ್ಲಿ ಕಂಡುಬಂದಿದೆ. ಹೀಗಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಅವರಿಗೆ ತೂಕ ಮತ್ತು ಅಳತೆಯ ಜ್ಞಾನ ಚೆನ್ನಾಗಿ ಇತ್ತು ಅನ್ನುವುದು ತಿಳಿದು ಬರ್ತದೆ. ಅದು ಕಂಚಿನಿಂದ ಮಾಡಿದಂಥ ಒಂದು ಯಂತ್ರ ಆಗಿತ್ತು. ಸೊ ಅದನ್ನು ಮೊಹೆಂಜೊದಾರದಲ್ಲಿ ಕಂಡುಬಂದಿದೆ. ಮತ್ತು ಡೆಸಿಮಲ್ ಸಿಸ್ಟಮ್, ಅವರಿಗೆ ಈ ದಶಮಾಂಶ ಪದ್ಧತಿಯ ಅರಿವು ಕೂಡ ಇತ್ತು. ಡೆಸಿಮಲ್ ಸಿಸ್ಟಮ್ ಮತ್ತು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಟ್ರೇಡ್, ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ. ಅರ್ಥ ಆಗುತ್ತೆ ನಿಮಗೆ. ಆಂತರಿಕ ವ್ಯಾಪಾರ ಅಂದರೆ ಒಂದು ಸೀಮಿತ ಪ್ರದೇಶದ ಒಳಗಿನ ವ್ಯಾಪಾರ. ಒಳಗೆ ಒಂದು ದೇಶ ಅಂತ ಇಟ್ಕೊಂಡ್ರೆ ಆ ದೇಶದ ಒಳಗೆ, ಒಂದು ರಾಜ್ಯ ಅಂತ ಇಟ್ಕೊಂಡ್ರೆ ಆ ರಾಜ್ಯದ ಒಳಗೆ ನಡೆಸುವಂಥ ಒಂದು ವ್ಯಾಪಾರ. ಬಾಹ್ಯ ವ್ಯಾಪಾರ ಅಂದರೆ ರಾಜ್ಯದಿಂದ ರಾಜ್ಯ, ಅದು ಬಾಹ್ಯನೇ. ದೇಶದಿಂದ ದೇಶ, ನಾಗರಿಕತೆಯಿಂದ ನಾಗರಿಕತೆ, ಈ ನಾಗರಿಕತೆಯಿಂದ ಇನ್ನೊಂದು ನಾಗರಿಕತೆಗೆ ಅದರ ವಿಸ್ತಾರ ವ್ಯಾಪ್ತಿ ಹರಡಿದರೆ ಅದು ಬಾಹ್ಯ ವ್ಯಾಪಾರ ಅಂತ ಕರೆಸ್ಕೊಳ್ತದೆ. ಈಗ ಉದಾಹರಣೆಗೆ ಸಿಂಧೂ ನಾಗರಿಕತೆಯ ಜನರು ಈಜಿಪ್ಟ್ ನಾಗರಿಕತೆಯ ಜೊತೆಗೆ ವ್ಯಾಪಾರಿ ಸಂಪರ್ಕವನ್ನು ಇಟ್ಟುಕೊಂಡಿದ್ದರೆ ಅವರು ಬಾಹ್ಯ ವ್ಯಾಪಾರದವನ್ನು ಅಳವಡಿಸಿಕೊಂಡಿದ್ರು ಅಂತ ಅರ್ಥ. ಅಳವಡಿಸಿಕೊಂಡಿದ್ರು ಅವರು. ಇವರ ನಾಗರಿಕತೆ ಬೇರೆ ನಾಗರಿಕತೆಯ ಜೊತೆ ಅವರಿಬ್ಬರ ಮಧ್ಯೆ ವ್ಯಾಪಾರಿ ಸಂಬಂಧ ಇದ್ದದ್ದು ಕೂಡ ಉತ್ಖನನ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಮುಖ್ಯವಾಗಿ ಆ ಕಾಲದ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಯಾವುದು ಅಂತಂದರೆ, ನಾನು ಹೇಳ್ತೇನೆ, ನಿಧಾನವಾಗಿ ಹೇಳ್ತೇನೆ, ನೀವು ಬರ್ಕೋಬಹುದು. ಆ ಕಾಲದ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಹರಪ್ಪ, ಲೋಥಾಲ್, ಕಾಲಿಬಂಗಾನ್. ಹರಪ್ಪ, ಲೋಥಾಲ್, ಕಾಲಿಬಂಗಾನ್, ರೂಪಾರ್, ಚಾನುದಾರೋ. ಹರಪ್ಪ, ಲೋಥಾಲ್, ಕಾಲಿಬಂಗಾನ್, ಚಾನುದಾರೋ ಇವೆಲ್ಲ ಆ ಕಾಲದ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಬಾರ್ಟರ್ ಸಿಸ್ಟಮ್ ವಾಸ್ ಇನ್ ಪ್ರಾಕ್ಟೀಸ್. ಬಾರ್ಟರ್ ಸಿಸ್ಟಮ್, ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನು ತೆಗೆದುಕೊಳ್ಳುವುದು. ಬಾರ್ಟರ್ ಸಿಸ್ಟಮ್ ಅಸ್ತಿತ್ವದಲ್ಲಿತ್ತು ಆ ಕಾಲದಲ್ಲಿ. ಜೊತೆಯಲ್ಲಿ ಇಂಡಸ್ ಸಂಸ್ಕೃತಿಯ ಮುದ್ರೆಗಳು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ನಾಗರಿಕತೆಯಲ್ಲಿ ಕಂಡುಬಂದಿದೆ. ಇದರಿಂದ ಏನು ಅರ್ಥ ಆಗತ್ತೆ ಅಂತಂದರೆ, ಇವರು ಅವರ ಜೊತೆ ವ್ಯಾಪಾರಿ ಸಂಪರ್ಕವನ್ನು ಹೊಂದಿದ್ರು ಹೇಳುವುದು ಅರ್ಥ ಆಗ್ತದೆ ಇದರಿಂದ. ಉದಾಹರಣೆಗೆ ಎಲ್ಲಿ ಕಂಡು ಬಂದಿದೆ ಇಂಡಸ್ ನಾಗರಿಕತೆಯ ಮುದ್ರೆಗಳೆಲ್ಲ? ಯಾವ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತಂದರೆ ವೆಸ್ಟ್ ಏಷ್ಯಾದಲ್ಲಿ, ಪಶ್ಚಿಮ ಏಷ್ಯಾದಲ್ಲಿ, ಜೊತೆಯಲ್ಲಿ ಈಜಿಪ್ಟ್ ಮತ್ತು ಮೆಸಪಟೋಮಿಯಾಗಳಲ್ಲಿ ಇವರ ಸಿಂಧೂ ನಾಗರಿಕತೆಯ ಮುದ್ರೆಗಳು ಆ ಪ್ರದೇಶಗಳಲ್ಲಿ ಕಂಡುಬಂದಿದೆ. ಇದರ ಅರ್ಥ ಅವ್ರ ಜೊತೆ ಇವರು ವ್ಯಾಪಾರಿ ಸಂಪರ್ಕವನ್ನು ಹೊಂದಿದ್ರು ಹೇಳುವಂಥ ಸಂಗತಿ ಇದರಿಂದ ನಮಗೆ ಅರ್ಥ ಆಗುತ್ತೆ. ಮುಖ್ಯವಾಗಿ ಆಮದು ಮತ್ತು ರಫ್ತಿನ ವಿಷಯಕ್ಕೆ ಬಂದರೆ, ಈ ಸಿಂಧೂ ನಾಗರಿಕತೆಯ ಜನರು ಯಾವ ವಸ್ತುಗಳನ್ನು ರಫ್ತು ಮಾಡ್ತಿದ್ರು, ಆಮದು ಮಾಡಿಕೊಳ್ತಾ ಇದ್ರು ನೋಡಿ. They exported ivory, gold, beads, timber and other goods. ಐವರಿ, ದಂತ, ಎಕ್ಸ್ಪೋರ್ಟ್ ಮಟೀರಿಯಲ್ಸ್ ನಾನು ಹೇಳ್ತಾ ಇರೋದು. ಈಗ ಇಲ್ಲಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದದ್ದು, ರಫ್ತಾಗ್ತಾ ಇದ್ದದ್ದು. ಐವರಿ, ದಂತ, ಬಂಗಾರ, ಮಣಿಗಳು, ವಿಶೇಷವಾದಂತಹ
ಈ ಮರಗಳು ಮತ್ತಿತರ ಸರಕುಗಳನ್ನು ಇವರು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ಕೊಡ್ತಾಯಿದ್ರು. ಮತ್ತು ಇಂಪೋರ್ಟೆಡ್ ಅಂತಂದರೆ ಪ್ರೇಷಿಯಸ್ ಸ್ಟೋನ್ಸ್ ಅಮೂಲ್ಯವಾದಂಥ ಹರಳುಗಳು, ರತ್ನಗಳು ಅಂತ ಶಬ್ದ ಪ್ರಯೋಗ ಮಾಡ್ತೇವೆ ನಾವು, ರತ್ನ ಅಂತ. ಸೊ ಅಮೂಲ್ಯವಾದಂಥ ಹರಳುಗಳು, ಪ್ರೇಷಿಯಸ್ ಸ್ಟೋನ್ಸ್, ಅಮೂಲ್ಯ ಹರಳುಗಳನ್ನು ಆಮದು ಮಾಡಿಕೊಳ್ತಾ ಇದ್ದರು. ಜೊತೆಯಲ್ಲಿ ತಾಮ್ರಗಳನ್ನು ಆಮದು ಮಾಡಿಕೊಳ್ತಾ ಇದ್ದರು. ಈ ಸಂಚಾರಕ್ಕಾಗಿ ಅವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಆಂತರಿಕ ವ್ಯಾಪಾರದ ಸಂಚಾರಕ್ಕಾಗಿ ಅವರು ಒಂಟೆಗಳನ್ನು ವಿಶೇಷವಾಗಿ ಬಳಸ್ತಾ ಇದ್ರಂತೆ. ಆನೆ ಮತ್ತು ಒಂಟೆಗಳನ್ನು ವಿಶೇಷವಾಗಿ ಬಳಸ್ತಾ ಇದ್ದರು. ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಆನೆ ಮತ್ತು ಒಂಟೆಗಳನ್ನು ಬಳಸ್ತಾ ಇದ್ದರು. ಇವಿಷ್ಟು ಆರ್ಥಿಕ ಸಂಗತಿಗಳಲ್ಲಿ ಇವಿಷ್ಟು ಬರ್ತದೆ. ಇನ್ನು ಧಾರ್ಮಿಕ ಸಂಗತಿಗಳೇ ಬರೋಣ. ಧಾರ್ಮಿಕ ಸ್ಥಿತಿಗತಿ, ಆ ಕಾಲದ ಧಾರ್ಮಿಕ ಸ್ಥಿತಿಗತಿ. ಧಾರ್ಮಿಕತೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೇನೆ ನಾನು. ಧಾರ್ಮಿಕ ಸ್ಥಿತಿಗತಿ ನೋಡಿ. ಧರ್ಮ ಹೇಳುವಂಥ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಬಹಳ ಸೂಕ್ಷ್ಮವಾದಂಥ ಪರಿಧಿಯ ಒಳಗೆ ಬರ್ತದೆ. ಇದು ಸೂಕ್ಷ್ಮವಾದಂಥ ಸಂಗತಿ. ಧರ್ಮ ಹೇಳುವಂಥ ಒಂದು ಅರ್ಥ ಏನು, ಈಗ ನಾವು ಧರ್ಮ ಹೇಳುವಂಥದ್ದನ್ನು ಯಾವ ಅರ್ಥದಲ್ಲಿ ಗ್ರಹಿಸ್ತಾ ಇದ್ದೇವೆ? ಒಂದು ವ್ಯಾಪ್ತಿಯ ಒಳಗಿನ ಸಮುದಾಯ, ಒಂದು ವಿಶಿಷ್ಟವಾದ ಅದರದೇ ಆದ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಇವುಗಳನ್ನು ಹೊಂದಿರುವ ಒಂದು ಸಮುದಾಯ, ಒಂದು ಧರ್ಮ ಅಂತ ನಾವು ಅನ್ಕೋತಾ ಇದ್ದೇವೆ. ನಿಜವಾಗಿ ಧರ್ಮ ಇದರ ಅರ್ಥ ಆದರ್ಶ, ಉತ್ತಮ ಮೌಲ್ಯಗಳು, ಈ ಅರ್ಥವನ್ನು ಕೊಡ್ತದೆ. ಮತ ಅಂತ ಹೇಳ್ಬೋದು. ನಮ್ಮ ಕಲ್ಪನೆಯ ಈಗಿನ ಧರ್ಮ ಮತ ಅಂತ ಕರೆಸ್ಕೊಳ್ತದೆ. ಸರಿಯಾದ ಪ್ರಯೋಗ ಮತ, ಆದರೆ ನಾವು ಆ ಮತಕ್ಕೆ ಧರ್ಮ ಅಂತ ಕರಿತೇವೆ. ಇಲ್ಲಿ ಧಾರ್ಮಿಕತೆ ಅಂತಂದರೆ ಒಂದು ಧಾರ್ಮಿಕ ಮನೋಭಾವ ಅಂತ ಅರ್ಥ. ಅಂದರೆ ನಾವು ಮನುಷ್ಯರು, ಪ್ರಾಣಿಗಳು ಎಲ್ಲ ಈ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ನಮ್ಮನ್ನು ಬಿಟ್ಟು ನಮ್ಮನ್ನು ಪೊರೆಯುವ ಒಂದು ಅಗೋಚರ ಶಕ್ತಿ ಇದೆ ಹೇಳುವಂಥ ಒಂದು ಪ್ರಜ್ಞೆ, ಒಂದು ಅಗೋಚರವಾದಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಪೂಜಿಸಬೇಕು ಹೇಳುವಂಥ ಒಂದು ಮನೋಸ್ಥಿತಿ, ಅದನ್ನು ನಾವು ಧಾರ್ಮಿಕತೆ ಅಂತ ಹೇಳ್ಬೋದು. ಇಂಥದ್ದೊಂದು ಮನೋಸ್ಥಿತಿ ಸಿಂಧೂ ನಾಗರಿಕತೆಯ ಜನರಿಗೆ ಇತ್ತು. ಯಾಕೆ ಅಂತಂದರೆ ಅವರು ದೇವರನ್ನು ನಂಬುತ್ತಾ ಇದ್ದರು. ವಿವಿಧ ರೂಪಗಳಲ್ಲಿ ದೇವರನ್ನು ಪೂಜೆ ಮಾಡ್ತಾ ಇದ್ರು. ನೋಡೋಣ ಹೇಗಿತ್ತು ಅವರ ಧಾರ್ಮಿಕತೆ, ಯಾವುದರನ್ನು ಅವರು ಪೂಜೆ ಮಾಡ್ತಾ ಇದ್ರು ಅಂತ. ಮುಖ್ಯವಾಗಿ ಆ ಕಾಲದ ಮುದ್ರೆಗಳು ಮತ್ತು ಟೆರಕೋಟಾ ಮೂರ್ತಿಗಳು, ಇವುಗಳಿಂದ ಅವರ ಕಾಲದ ಧಾರ್ಮಿಕತೆಯನ್ನು ನಾವು ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಬೋದು. ಮುಖ್ಯವಾಗಿ ಮಾತೃದೇವತೆಯನ್ನು ಅವರು ಪೂಜೆ ಮಾಡ್ತಾಯಿದ್ರು, ಪೂಜನೀಯ ದೃಷ್ಟಿಯಿಂದ ನೋಡ್ತಾ ಇದ್ರು. ಮಾತೃದೇವತೆ ನೋಡಿ, ಮಾತೃದೇವತೆಯನ್ನು ಅವರು ಪೂಜಿಸ್ತಾ ಇದ್ರು. ಶಿವನನ್ನು ಪೂಜಿಸ್ತಾ ಇದ್ರು ಇನ್ ದ ಫಾರ್ಮ್ ಆಫ್ ಪಶುಪತಿ ಆ್ಯಂಡ್ ಲಿಂಗ. ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಶಿವನನ್ನು ಪೂಜಿಸ್ತಾ ಇದ್ರು. ಅಂದರೆ ಅವರ ಧಾರ್ಮಿಕ ಸ್ಥಿತಿ, ಧಾರ್ಮಿಕ ಪ್ರಜ್ಞೆ, ಈಗ ನಾವು ಹಿಂದೂ ಧರ್ಮ ಅಂತ ಏನು ಮಾಡಿಕೊಂಡಿದ್ದವಲ್ಲ, ಆ ಹಿಂದೂ ಧರ್ಮದ ಅತ್ಯಂತ ಸಮೀಪದಲ್ಲಿದೆ, ಅಥವಾ ಹಿಂದೂ ಧರ್ಮದ ಲಕ್ಷಣಗಳನ್ನೇ ಬಹುತೇಕವಾಗಿ ಹೊಂದಿರುವಂತಹ ಧಾರ್ಮಿಕ ಸ್ಥಿತಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿ ಕಂಡು ಬರ್ತಾ ಇತ್ತು. ಆಗ ಹಿಂದೂ ಹೇಳುವಂಥ ಒಂದು ಕಾನ್ಸೆಪ್ಟ್ ಉದ್ಭವ ಆಗಿರಲಿಲ್ಲ, ಸ್ಪಷ್ಟವಾಗಿ ಉದ್ಭವ ಆಗಿರಲಿಲ್ಲ. ಆದರೆ ಹಿಂದೂ ಧರ್ಮದ ಸರ್ವ ಲಕ್ಷಣಗಳು ಈ ಸಿಂಧೂ ನಾಗರಿಕತೆಯಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ ನಮಗೆ. ಶಿವನನ್ನು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಪೂಜಿಸ್ತಾ ಇದ್ದರು, ಪ್ರಮುಖ ದೇವತೆಯಾಗಿತ್ತು. ಮತ್ತು ಮರಗಳು, ಪ್ರಾಣಿಗಳು, ಪಕ್ಷಿಗಳು ಇವುಗಳನ್ನು ಅವರು ಪೂಜನೀಯ ದೃಷ್ಟಿಯಿಂದ ನೋಡ್ತಾ ಇದ್ದರು. ವೃಕ್ಷವನ್ನು ನಾವು ಈಗ ವೃಕ್ಷವನ್ನು ಪೂಜನೀಯ ದೃಷ್ಟಿಯಲ್ಲಿ ನೋಡ್ತೇವೆ.
ಕೆಲವೊಂದು ವೃಕ್ಷಗಳಲ್ಲಿ ಆ ಒಂದು ವಿಶಿಷ್ಟವಾದಂತಹ ಶಕ್ತಿ ಇರುವ ಹಿನ್ನೆಲೆಯಲ್ಲಿ ಇದು ಪೂಜನೀಯ ಅಂತ ನಾವು ನಿರ್ಧಾರ ಮಾಡುವುದು. ಸುಮ್ಮನೆ ಬ್ಲೈಂಡಾಗಿ ನಾವು ಯಾವುದನ್ನು ಪೂಜೆ ಮಾಡುವುದಲ್ಲ, ಅದು ಬೇರೆ ಆಗಿಬಿಡ್ತದೆ. ಈಗ ಒಂದು ವೃಕ್ಷವನ್ನು ಪೂಜಿಸ್ತಾ ಇದ್ದೇವೆ ಅಂತಂದರೆ ಅದರಲ್ಲೊಂದು ವಿಶಿಷ್ಟವಾದ ಶಕ್ತಿ ಇದೆ, ನಮ್ಮನ್ನು ನಿಯಂತ್ರಿಸುವಂಥ ಒಂದು ಶಕ್ತಿ ಅದರಲ್ಲಿ ಇದ್ದರೆ, ಮನುಷ್ಯನನ್ನು ನಿಯಂತ್ರಿಸುವ ಶಕ್ತಿ ಬೇರೆ ಬೇರೆ ರೂಪದಲ್ಲಿ ಆ ಶಕ್ತಿ ಇದ್ದರೆ ಆ ವೃಕ್ಷ ಪೂಜನೀಯವೇ. ಹೀಗಾಗಿ ವೃಕ್ಷವನ್ನು ಪೂಜಿಸುವಂಥ ಒಂದು ಪದ್ಧತಿ ಆ ಕಾಲದಲ್ಲಿತ್ತು. ಪ್ರಾಣಿಯನ್ನು ಪೂಜಿಸ್ತಾ ಇದ್ದರು, ಪಕ್ಷಿಯನ್ನು ಪೂಜಿಸ್ತಾ ಇದ್ದರು. ಸೊ ಆ ಪೂಜನೀಯ ದೃಷ್ಟಿಕೋನ ಇವೆಲ್ಲದರ ಮೇಲೆ ಇತ್ತು ಅವರಿಗೆ ಹೇಳುವಂಥದ್ದು ಅವರ ಧಾರ್ಮಿಕತೆಯನ್ನು ತಿಳಿಯಪಡಿಸ್ತದೆ. ನಮಗೆ ಒಂದು ಧಾರ್ಮಿಕ ದೃಷ್ಟಿಕೋನ ಇತ್ತು, ಜನರಲ್ಲಿ ಧಾರ್ಮಿಕತೆ ನೆಲೆಸಿತ್ತು. ಹಾಗೆ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ಸ್ ಬಂದರೆ, ಆರ್ಟ್ ಮತ್ತು ಸ್ಕಲ್ಪ್ಚರ್, ಕಲೆ ಮತ್ತು ಶಿಲ್ಪಕಲೆ, ಕಲೆ ಬೇರೆ, ಶಿಲ್ಪಕಲೆ ಬೇರೆ. ಸೊ ಕಲೆ ವಿಷಯಕ್ಕೆ ಬಂದರೆ, ಕಲೆ ಮತ್ತು ಶಿಲ್ಪಕಲೆಗೆ ಬಂದರೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟು ಈಗಾಗಲೇ ಸಾಕಷ್ಟು ಕಟ್ಟಡಗಳ ಅವಶೇಷ ಸಿಕ್ಕಿದೆ, ಸೀಲ್ಸ್ಗಳ ಅವಶೇಷ ಸಿಕ್ಕಿದೆ, ಮೂರ್ತಿಗಳು ಸಿಕ್ಕಿವೆ, ನಾನಾ ರೀತಿಯ ಆ ಕಾಲದ ವಸ್ತುಗಳು ಸಿಕ್ಕಿವೆ ಉತ್ಖನನದಲ್ಲಿ. ಇವೆಲ್ಲದರ ಆಧಾರದ ಮೇಲೆ ನಾವು ಇವನ್ನು ಹಿಡಿದಿಡ್ಬೋದು, ಇವುಗಳ ಬಗ್ಗೆ ಅಧ್ಯಯನ ಮಾಡ್ಬೋದು. ಶಿಲ್ಪಕಲೆ ಇರ್ಬೋದು, ಕಲೆ ಇರ್ಬೋದು. ನಾನು ಹೇಳಿದೆ, ಸಂಗೀತ ಗೊತ್ತಿತ್ತು ಅವರಿಗೆ, ನೃತ್ಯ ಗೊತ್ತಿತ್ತು, ವಿವಿಧ ರೀತಿಯ ಕಲೆಗಳ ಅರಿವು ಅವರಿಗಿತ್ತು. ಶಿಲ್ಪಕಲೆಯ ವಿಷಯದಲ್ಲೂ ಹಾಗೆ ಅದ್ಭುತವಾದ ತಂತ್ರಜ್ಞಾನದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ದು ಅಂದರೆ ಅವರಿಗೆ ಶಿಲ್ಪಕಲೆಯ ಬಗ್ಗೆ ಅರಿವು ಇತ್ತು ಅನ್ನೋದು ಅರ್ಥ ಆಗತ್ತಲ್ಲ ನಮಗೆ. ಸೊ ಕಲೆ ಮತ್ತು ಶಿಲ್ಪಕಲೆಯ ಬಗ್ಗೆ ಸ್ಪಷ್ಟವಾದಂಥ ಅರಿವಿತ್ತು. ಸುಮಾರು 3,000ಕ್ಕೂ ಹೆಚ್ಚು ಮುದ್ರೆಗಳು ಇದುವರೆಗೆ ಸಿಕ್ಕಿವೆ. ಜೊತೆಯಲ್ಲಿ ಟೆರಕೊಟ್ಟ ವಿಗ್ರಹಗಳು, ಐವರಿ, ಸ್ಟೋನ್ ಮೇಡ್ ಇಮ್ಯಾಜಸ್, ಆಮೇಲೆ ಸ್ಟ್ಯಾಚ್ಯೂಸ್, ಐಕಾನ್ಸ್ ಇವೆಲ್ಲ ಸಿಕ್ಕಿವೆ. ದಂತದಿಂದ, ಶಿಲೆಯಿಂದ ಮಾಡಿದಂಥ ವಿಗ್ರಹಗಳೆಲ್ಲ ನಮಗೆ ಸಿಕ್ಕಿದೆ. ಇದರಿಂದ ಅವರಿಗೆ ಶಿಲ್ಪಕಲೆಯ ಜ್ಞಾನ ಚೆನ್ನಾಗಿತ್ತು ಹೇಳುವಂಥ ಸಂಗತಿ ಅರ್ಥ ಆಗ್ತದೆ. ಮುಖ್ಯವಾಗಿ ಈ ಆಟಿಕೆಗಳ ವಿಷಯಕ್ಕೆ ಬಂದರೆ ಸಾಕಷ್ಟು ಆಟಿಕೆಗಳು ಸಿಕ್ಕಿವೆ. ಆ ಆಟಿಕೆಗಳೆಲ್ಲ ಪ್ರಾಣಿ, ಮನುಷ್ಯನ ಆಟಿಕೆಗಳಾಗಿವೆ. ಮನುಷ್ಯ ಸಂಬಂಧಿ ಶಿಲ್ಪಗಳನ್ನು ಅವರು ನಿರ್ಮಿಸ್ತಾ ಇದ್ದರು, ಕೆತ್ತನೆ ಮಾಡ್ತಾ ಇದ್ದರು ಹೇಳುವಂಥ ಒಂದು ಸಂಗತಿ ನಮಗೆ ತಿಳಿದು ಬರ್ತದೆ. ಹೀಗಾಗಿ ಒಂದು ಕಲಾಪ್ರಜ್ಞೆ, ಕಲಾಪ್ರೌಢಿಮೆ, ಅದು ಕಲೆ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಅವರಲ್ಲಿ ಇತ್ತು, ಸ್ಪಷ್ಟವಾಗಿತ್ತು. ನೋಡಿ, ಅಷ್ಟೊಂದು ಒಳ್ಳೆಯ ನಗರ ಯೋಜನೆ ನಿರ್ಮಾಣ ಅವರು ಮಾಡಿದ್ರು ಅಂದರೆ ದೇ ಹ್ಯಾಡ್ ಎ ವೆಲ್ ನಾಲೆಜ್ ಆಫ್ ಟೆಕ್ನಾಲಜಿ, ತಂತ್ರಜ್ಞಾನದ ಬಗ್ಗೆ ಕೂಡ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಕೂಡ ಅವರಿಗೆ ಒಳ್ಳೆಯ ಜ್ಞಾನ ಇತ್ತು ಹೇಳುವಂಥ ಸಂಗತಿ ನಮಗೆ ಇವುಗಳಿಂದ ತಿಳಿದು ಬರ್ತದೆ. ಇನ್ನು ಕೊನೆಯದಾಗಿ ದ ಎಂಡ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಅದರ ಅವನತಿ. ಒಂದು ಉಗಮ ಅನ್ನೋದಿದ್ದರೆ ಅದಕ್ಕೆ ಅವನತಿ ಅನ್ನೋದು ಇದ್ದೇ ಇರುತ್ತೆ. ಉಗಮ ಹೇಗೆ ಸಹಜವೋ ಅವನತಿ ಕೂಡ ಸಹಜ, ಅಷ್ಟೇ ಸತ್ಯ. ಸಿಂಧೂ ನಾಗರಿಕತೆ ಉಗಮ ಆಯಿತು, ಲಕ್ಷಣಗಳನ್ನೆಲ್ಲ ಅಧ್ಯಯನ ಮಾಡಿದ್ವಿ. ಇಂಥದ್ದೊಂದು ಭವ್ಯವಾದಂತಹ ನಾಗರಿಕತೆ ಕುಸಿದು ಹೋಯಿತು, ಅವನತಿಯನ್ನು ಕಂಡಿತು. ಹೇಗೆ? ಒಂದಷ್ಟು ಕಾರಣಗಳನ್ನು ಸಂಶೋಧಕರು ನಮಗೆ ತಿಳಿಯಪಡಿಸ್ತಾರೆ. ಕೆಲವೊಂದು ಕಾರಣಗಳನ್ನು ವಿಮರ್ಶೆ ಮಾಡ್ತಾರೆ. ಏನು ಕಾರಣ ಇರ್ಬೋದು ಹಾಗಾದರೆ? ನೋಡಿ, ಒಂದೊಂದು ಕಾರಣಗಳನ್ನು ನಾನು ಹೇಳ್ತಾ ಇದ್ದೀನಿ. ಫ್ಲಡ್, ಒಂದಷ್ಟು ಜನ ಹೇಳಿದರು, ಒಂದಷ್ಟು ಸಂಶೋಧಕರು ಹೇಳ್ತಾರೆ ನಿರಂತರ ಪ್ರವಾಹದಿಂದ, ಸಿಂಧೂ ನದಿಯ ನಿರಂತರ ಪ್ರವಾಹದಿಂದಾಗಿ ಈ ಒಂದು ನಾಗರಿಕತೆ ನಾಶ ಆಗಿ ಹೋಯಿತು ಅಂತ ಹೇಳ್ತಾರೆ. ಆಮೇಲೆ ಮಣ್ಣಿನ ಸವೆತ, ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಜನರು ಆ ಪ್ರದೇಶವನ್ನು ಬಿಟ್ಟರು ಅಂತಲೂ ಕೂಡ ಹೇಳ್ತಾರೆ. ಆಮೇಲೆ ಕ್ಷಾಮ, ಬರಗಾಲ, ಭೀಕರವಾದಂತಹ ರೋಗಗಳು, ಪೆಂಡಮಿಕ್ಸ್. ಈಗ ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕ ರೋಗಗಳು ಇತ್ತೀಚಿನದಲ್ಲ, ಹೊಸತಲ್ಲ. ಈಗ ನಾವು ಒಂದು ಭಯಾನಕವಾದಂತಹ ಸಾಂಕ್ರಾಮಿಕದ ರೋಗದ ಒಂದು ಸನ್ನಿವೇಶದ ಸಂದರ್ಭದಲ್ಲಿ ಇದ್ದೇವೆ, ಆತಂಕದಲ್ಲಿದ್ದೇವೆ ನಾವು. ಆ ಆತಂಕ, ಆ ಸನ್ನಿವೇಶವೇ ಈಗ ನಾನು ನೀವು ಈ ರೀತಿಯಲ್ಲಿ ಸೇರುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದೆ. ಅದೇನೇ ಇದ್ರೂ ಕೂಡ ಈ ರೀತಿಯ ಸಾಂಕ್ರಾಮಿಕ ರೋಗಗಳು ಈ ದೇಶಕ್ಕೆ ಅಥವಾ ಈ ಜಗತ್ತಿಗೆ ಹೊಸತಲ್ಲ. ಎಷ್ಟೋ ಸಾವಿರ ವರ್ಷಗಳಿಂದ ಇದು ನಡೆದುಕೊಂಡು ಬಂದಿದೆ, ಕಡಿಮೆಯಾಗಿದೆ, ಮತ್ತು ಹೊಸತು ಬಂದಿದೆ, ಹೀಗೆ ಆಗ್ತಾನೇ ಇದೆ.
ಸೊ ಸಿಂಧೂ ನಾಗರಿಕತೆಯ ಅವನತಿಗೂ ಕೂಡ ಆ ಕಾಲದಲ್ಲಿ ಬಂದಂತಹ ಒಂದು ಭೀಕರವಾದಂತಹ ಸಾಂಕ್ರಾಮಿಕ ರೋಗವೇ ಕಾರಣ ಅಂತಲೂ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಆಮೇಲೆ ನದಿ ತನ್ನ ದಿಕ್ಕನ್ನು ಬದಲಾಯಿಸಿದ್ದು ಕೂಡ ಅವನತಿಗೆ ಕಾರಣ ಇರಬಹುದು. ನೋಡಿ, ಇಲ್ಲೊಂದು ನಗರ ಇದೆ, ಇಲ್ಲೊಂದು ನದಿ ಹರಿತಾ ಇತ್ತು, ಅದು ಹೀಗೆ ಹರಿತಾ ಇತ್ತು, ಅದು ದಿಕ್ಕನ್ನು ಬದಲಾಯಿಸಿ ಹೀಗೆ ಬಂದ್ಬಿಟ್ರೆ ಅದು ಈ ಒಂದು ನಗರವನ್ನು ನಾಶ ಮಾಡಿಬಿಡುತ್ತದೆ. ಅಂಥದ್ದೊಂದು ಅವಘಡ ಆ ಕಾಲದಲ್ಲಿ ಸಂಭವಿಸಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಸೊ ನದಿ ತನ್ನ ತಿರುವನ್ನು ಬದಲಾಯಿಸಿದ್ದು ಕೂಡ ಇದರ ಅವನತಿಗೆ, ಈ ನಾಗರಿಕತೆಯ ಅವನತಿಗೆ ಒಂದು ಕಾರಣ ಅಂತ ಕೆಲವರು ಹೇಳ್ತಾರೆ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ಆರ್ಯರ ದಾಳಿ ಅಥವಾ ಬೇರೆ ಒಂದು ಪ್ರದೇಶದ ಕ್ಷತ್ರಿಯರು ಇಲ್ಲಿಗೆ ಬಂದು ದಾಳಿ ಮಾಡಿ ಇಲ್ಲಿನ ನಿವಾಸಿಗಳನ್ನು ಎಲ್ಲ ನಾಶ ಮಾಡಿದರು. ದಾಳಿ ಕೂಡ ಒಂದು ಕಾರಣ, ಮುಖ್ಯವಾದಂತಹ ಕಾರಣ ಅಂತ ವಿಶ್ಲೇಷಣೆ ಮಾಡ್ತಾರೆ. ಏನೇ ವಿಶ್ಲೇಷಣೆಗಳು ಅಥವಾ ಸಂಗತಿಗಳು ಇದ್ದರೂ ಕೂಡ ಇದರ ನಾಶ ಅಂತೂ ಆಯಿತು. ಈ ಭವ್ಯವಾದಂಥ ನಾಗರಿಕತೆಯ ನಾಶ ಅಂತೂ ಆಯಿತು. ಕೊನೆಯಲ್ಲಿ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ದೇಶ ಈಗ ಈ ರೀತಿಯಲ್ಲಿ ಇದೆ, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕ ಆಲೋಚನೆ ಹೀಗಿದೆ ಅಂತಂದರೆ ಅದಕ್ಕೆ ಆರಂಭದಲ್ಲಿ ಸಿಂಧೂ ನಾಗರಿಕತೆಯ ಆ ಒಂದು ಜನರು ಹಾಕಿಕೊಟ್ಟಂತಹ ಆ ಒಂದು ಪೀಠಿಕೆಯೇ ಕಾರಣ ಹೇಳುವುದು. ಯಾಕೆಂತಂದರೆ ಇವರೆಲ್ಲರ ಈ ಲಕ್ಷಣದಿಂದ, ಈ ಲಕ್ಷಣಗಳಿಂದ ನಮಗೆ ಅರ್ಥ ಆಗಿದ್ದೇನು, ಅವರು ಒಂದು ಉತ್ತಮವಾದ ಬದುಕನ್ನು ಕಟ್ಟಿಕೊಂಡಿದ್ದರು ಆ ಕಾಲದಲ್ಲಿ ಹೇಳುವುದು ಅಲ್ವಾ. ಹೀಗಾಗಿ 5000 ವರ್ಷಗಳ ಹಿಂದೆ ಅವರು ಉತ್ತಮವಾದಂತಹ ಬದುಕನ್ನು ಕಟ್ಟಿಕೊಂಡಿದ್ದರು ಅಂತಂದರೆ ಅಷ್ಟು ಮುಂದುವರೆದಂಥ ಒಂದು ಪ್ರಜ್ಞಾಸ್ಥಿತಿ ಅವರಲ್ಲಿತ್ತು ಹೇಳುವುದು ಸ್ಪಷ್ಟ ಆಗ್ತದೆ. ಇದು ನಮ್ಮ ಹರಪ್ಪ ಸಂಸ್ಕೃತಿ, ಇದು ನಮ್ಮ ಸಿಂಧೂ ನಾಗರಿಕತೆ.